ಪ್ರೈಸ್ ಲಾರ್ಡ್ ಎಲ್ಲ ವೀಕ್ಷಕರನ್ನು ಈ ಪ್ರೈಸ್ ಅಂಡ್ ಪ್ರೇಯರ್ ಕೋವಿಡ್-19 ಗಾಗಿ ನಾವು ಮಾಡುತ್ತಿರುವಂತಹ ಸ್ತುತಿ ಮತ್ತು ಆರಾಧನೆಗೆ ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನು ಸಹ ನಾವು ಸ್ವಾಗತಿಸ್ತಾ ಇದ್ದೇವೆ. ಬನ್ನಿ ನಾವೆಲ್ಲರೂ ಕರ್ತನನ್ನು ಸ್ತುತಿಸಿ ನಾವು ಆರಾಧಿಸೋಣ. ಇದು ಆರಾಧನೆಯ ಸಮಯ ಮತ್ತು ಪ್ರಾರ್ಥನೆಯ ಸಮಯವಾಗಿದೆ. ಬನ್ನಿ ದೇವಜನರೇ, ನಾವೆಲ್ಲರೂ ಕರ್ತನನ್ನು ಸ್ತುತಿಸಿ ನಾವು ಆರಾಧಿಸೋಣ. 1-2 ಪೂರ್ವವೃತ್ತಾಂತ ಕಾಲ 20ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, ಯೆಹೋಷಾಫಾಟನಿಗೆ ವಿರುದ್ಧವಾಗಿ 3 ಕಡೆಯಿಂದ ಶತ್ರುಗಳು ಸಮುದ್ರದ ಮರಳು ರಾಶಿಯಷ್ಟು ಬರುವಂತ ಸಮಯದಲ್ಲಿ ಅವನು ಯೆಹೋಷಾಫಾಟನು ಕರ್ತನನ್ನು ನೋಡಿ ಆತನನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದ. ಆ ಸಮಯದಲ್ಲಿ ಅವರೆಲ್ಲರೂ ಇಡೀ ದೇಶವೇ ಉಪವಾಸದೊಂದಿಗೆ ಪ್ರಾರ್ಥಿಸುವಂತ ಸಮಯದಲ್ಲಿ ಆ ಸ್ಥಳದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ದೇವರಾತ್ಮನು ಇಳಿದು ಬಂದು ಆ ಸ್ಥಳದಲ್ಲಿ ಪರಿಶುದ್ಧಾತ್ಮನು ಮಾತಾಡಲು ಪ್ರಾರಂಭಿಸಿದ್ರು. ದೇವರು ಧೈರ್ಯವನ್ನು ಕೊಟ್ಟರು. ಆ ಸಮಯದಲ್ಲಿ ಅವ್ರು ಮಾಡಿದಂತ ಕಾರ್ಯ ಏನಂತಂದ್ರೆ, ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದುದೆಂದು ಹೇಳಿ ಕರ್ತನನ್ನು ಸ್ತುತಿಸಿ ಆರಾಧಿಸುವಂತ ಸಮಯದಲ್ಲಿ ಸಮುದ್ರದ ಮರಳು ರಾಶಿಯಷ್ಟು ವಿರೋಧವಾಗಿ ಬಂದಂತ ಶತ್ರುಗಳು ಆ ಸ್ಥಳದಲ್ಲಿ ಯಹೂದ್ಯರ ಮುಂದೆ ಇಲ್ಲದಂತಾದ್ರು. ಕಾರಣ ಏನಂತಂದ್ರೆ, ಕರ್ತನು ಅವರಿಗೆ ವಿರುದ್ಧವಾಗಿ ಯುದ್ಧವನ್ನು ಮಾಡಿದ್ರು. ಈ ಸಮಯ ನಾವು ಕರ್ತನನ್ನು ಸ್ತುತಿಸಿ ಆರಾಧಿಸುವಂತ ಸಮಯದಲ್ಲಿ, ಪ್ರಾರ್ಥಿಸುವಂತ ಸಮಯದಲ್ಲಿ ಕರ್ತನು ಯುದ್ಧವನ್ನು ಮಾಡುವಂತ ಸಮಯ. ಬನ್ನಿ ನಾವೆಲ್ಲರೂ ಸ್ತುತಿಸಿ ನಾವು ಆರಾಧಿಸೋಣ. ಆತನು ಯೆಹೋವ ನಮ್ಮ ಕುರುಬನು. ನಾವೆಲ್ಲರೂ ಸಹ ಆತನನ್ನು ಸ್ತುತಿಸಿ ಸ್ವಲ್ಪ ಹೊತ್ತು ನಾವು ಆರಾಧಿಸೋಣ, ಆತನನ್ನು ಮಹಿಮೆ ಪಡಿಸೋಣ. ದಯವಿಟ್ಟು ನಮ್ಮ ಜೊತೆಲಿರುವಂತ ನೀವೆಲ್ಲರೂ ಸಹ ನಮ್ಮನ್ನು ನೋಡ್ತಾ ಇರೋದಂತೆ ನೀವೆಲ್ಲರೂ ಸಹ ಕರಗಳನ್ನು ತಟ್ಟಿ ಆತನನ್ನು ಮಹಿಮೆ ಪಡಿಸುತ್ತಾ ನೀವು ಆರಾಧಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯೆಹೋವಾ ನೀ ನನ್ನ ಕುರುಬ, ಕೊರತೆ ಪಾಡೆನು. ಯೆಹೋವಾ ನೀ ನನ್ನ ಕುರುಬ, ಕೊರತೆ ಪಾಡೆನು ನಾ. ಯೆಹೋವಾ ನೀ ನನ್ನ ಕುರುಬ, ಕೊರತೆ ಪಾಡೆನು. ಯೆಹೋವಾ ನೀ ನನ್ನ ಕುರುಬ, ಕೊರತೆ ಪಾಡೆನು ನಾ. ಹಸಿರು ಹುಲ್ಲು ಕಾವಲಿನಲ್ಲಿ ತಂಗಿಸುವಾತನೇ, ವಿಶ್ರಾಂತಿಕರವಾದ ನೀರಿನ ಬಳಿಗೆ ಬರಮಾಡುವಾತನೇ. ಹಸಿರು ಹುಲ್ಲು ಕಾವಲಿನಲ್ಲಿ ತಂಗಿಸುವಾತನೇ, ಹೇಳೋಣ ನಾವೆಲ್ಲರೂ. ವಿಶ್ರಾಂತಿಕರವಾದ ನೀರಿನ ಬಳಿಗೆ ಬರಮಾಡುವಾತನೇ. ನನ್ನಾತ್ಮವನ್ನು ಉಜ್ಜೀವಿಸ ಮಾಡಿ ನಿತ್ಯ ಮಾರ್ಗದಿ ನಡೆಸುವೆ ನೀ. ನನ್ನಾತ್ಮವನ್ನು ಉಜ್ಜೀವಿಸ ಮಾಡಿ ನಿತ್ಯ ಮಾರ್ಗದಿ ನಡೆಸುವೆ ನೀ. ಯೆಹೋವಾ 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 ನೀ ನನ್ನ ಕುರುಬ, ಕೊರತೆ ಪಾಡೆನು. ಯೆಹೋವಾ ನೀ ನನ್ನ ಕುರುಬ, ಕೊರತೆ ಪಾಡೆನು ನಾ. ಹೇಳೋಣ, ಯೆಹೋವಾ ಯೆಹೋವಾ ನೀ ನನ್ನ ಕುರುಬ, ಕೊರತೆ ಪಾಡೆನು. ಯೆಹೋವಾ ನೀ ನನ್ನ ಕುರುಬ, ಕೊರತೆ ಪಾಡೆನು ನಾ. ಕರಗತಲೀನ ಕಣಿವೆಯಲ್ಲಿ ನಡೆಯುವಾಗಲೂ ನೀನೆ ನನ್ನ ಜೊತೆಯಲ್ಲಿರುವೆ, ಕೆಡಿಗೆ ಹೆದರುವೆನು. ಕರಗತಲೀನ ಕಣಿವೆಯಲ್ಲಿ ನಡೆಯುವಾಗಲೂ ನೀನೆ ನನ್ನ ಜೊತೆಯಲ್ಲಿರುವೆ, ಕೆಡಿಗೆ ಹೆದರುವೆನು. ನಿನ್ನ ವಾಕ್ಯವು ನಿನ್ನ ಆತ್ಮನು ನನಗೆ ಧೈರ್ಯವ ನೀಡುವರು. ನಿನ್ನ ಆತ್ಮನು ನಿನ್ನ ವಾಕ್ಯವು ನನಗೆ ಧೈರ್ಯವ ನೀಡುವರು. ಯೆಹೋವಾ 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 ನೀ ನನ್ನ ಕುರುಬ, ಕೊರತೆ ಪಾಡೆನು. ಓ ನೀ ನನ್ನ ಕುರುಬ, ಕೊರತೆ ಪಾಡೆನು. ಯೆಹೋವಾ ನೀ ನನ್ನ ಕುರುಬ, ಕೊರತೆ ಪಾಡೆನು. ಯೆಹೋವಾ ನೀ ನನ್ನ ಕುರುಬ, ಕೊರತೆ ಪಾಡೆನು.
ದೇವಜನರೇ, ಆತನ ವೈರಿಯ ಮುಂದೆ ನಮಗೋಸ್ಕರ ಔತಣವನ್ನ ಸಿದ್ಧ ಮಾಡುವಂತ ದೇವರು, ನಮ್ಮ ತಲೆಗೆ ತೈಲವನ್ನು ಹಚ್ಚುವ ಆತನು, ನಮ್ಮ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನಮ್ಮನ್ನು ಹಿಂಬಾಲಿಸುವಂತೆ ಮಾಡುವಂತ ದೇವರು. ಈ ಸಮಯದಲ್ಲಿ ಅಂದು ಕೀರ್ತನೆಗಾರನು ದಾವೀದನು ಕೀರ್ತನೆ 23ರಲ್ಲಿ ಕರ್ತನನ್ನು ಹಾಡಾಗಿ ಬರೆದು, ವಿಶೇಷವಾದಂತ ಪ್ರಕಟಣೆ ಮುಖಾಂತರ ಹಾಡಾಗಿ ಬರೆದು ಆತನನ್ನು ಮಹಿಮೆಪಡಿಸಿದ ರೀತಿಯಲ್ಲಿ ನಾವುಗಳು ಆತನನ್ನು ಮಹಿಮೆಪಡಿಸೋಣ. ಓ ಗ್ಲೋರಿ, ವೈರಿಯ ಮುಂದೆ ಔತಣವನ್ನು ಸಿದ್ಧ ಮಾಡುವೆ, ನನ್ನ ತಲೆಗೆ ತೈಲವನ್ನು ನೀನೆ ಹಚ್ಚುವೆ. ಹೇಳೋಣ ಎಲ್ಲರೂ, ವೈರಿಯ ಮುಂದೆ ಔತಣವನ್ನು ಸಿದ್ಧ ಮಾಡುವೆ, ನನ್ನ ತಲೆಗೆ ತೈಲವನ್ನು ನೀನೆ ಹಚ್ಚುವೆ. ನಿಶ್ಚಯವಾಗಿ ನನ್ನ ಜೀವಿತ ದಿನವೆಲ್ಲ ಶುಭವು ಕೃಪೆಯು ಹಿಂಬಾಲಿಸುವುದು. ನಿಶ್ಚಯವಾಗಿ ನನ್ನ ಜೀವಂತ ದಿನವೆಲ್ಲ ಶುಭವು ಕೃಪೆಯು ಹಿಂಬಾಲಿಸುವುದು. ಯೆಹೋವಾ 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 ಯೆಹೋವಾ. ಯೇಸು 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 ಯೇಸು, ಹೇಳೋಣ ಯೇಸು 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 ಯೇಸು. ನೀ ನನ್ನ ಕುರುಬ, ಕೊರತೆ ಪಾಡೆನು ಯೇಸು, ನೀ ನನ್ನ ಕುರುಬ, ಕೊರತೆ ಪಾಡೆನು ಯೇಸು, ನೀ ನನ್ನ ಕುರುಬ, ಕೊರತೆ ಪಾಡೆನು ಯೇಸು, ನೀ ನನ್ನ ಕುರುಬ, ಕೊರತೆ ಪಾಡೆನು. ಹಲ್ಲೆಲೂಯಾ. ದೇವಜನರೇ, ನಾವು ದೇವರ ಮಕ್ಕಳಾಗಿರುವಂತ ನಾವು, ಸತ್ಯವೇದ ಹೇಳ್ತಾ ಇದೆ, ನಾವು ಆತನ ಕುರಿಗಳು, ಆತನ ನಮ್ಮ ಕುರುಬನು. ಹಲ್ಲೆಲೂಯಾ. ಯಾವುದೇ ರೀತಿಯಲ್ಲೂ ಸಹ ಯಾವುದೇ ದುರಾತ್ಮಗಳಾಗ್ಲಿ ರೋಗಗಳಾಗ್ಲಿ ದೇವರ ಜನಗಳನ್ನ ಮುಟ್ಟಲು ಅಧಿಕಾರ ಇಲ್ಲ. ಆಮೇನ್. ನಾವೆಲ್ಲರೂ ವಿಶ್ವಾಸದೊಂದಿಗೆ ಕರ್ತನನ್ನು ಹಾಡಿ ನಾವು ಮಹಿಮೆ ಪಡಿಸಬೇಕಾಗಿದೆ. ಎಸ್, ಬನ್ರಿ ನಾವೆಲ್ಲರೂ ಕೀರ್ತನೆ 91 ಈಗ ನಾವು ಇದುವರೆಗೂ ಹಾಡಿದ್ದು ಕೀರ್ತನೆ 23. ಈಗ ನಾವು ಕೀರ್ತನೆ 91 ಹಾಡಾಗಿ ನಾವು ಆಡೋಣ. ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ. ಹಲ್ಲೆಲೂಯಾ. ನಾವೆಲ್ಲರೂ ನಾವು ಹೇಳೋಣ, ಆಮೇನ್. ಕರ್ತನೆ, ನಾನು ನಿನ್ನ ಮರೆ ಹೊಕ್ಕಿದ್ದೀನಿ, ನಾನು ನಿನ್ನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತೀನಿ. ದೇವರೇ, ಯಾವುದೇ ರೀತಿಯ ಕತ್ತಲೆ ಕ್ರಿಯೆಗಳು ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ. ಯಾವುದೇ ರೀತಿಯ ಕತ್ತಲೆ ಕ್ರಿಯೆಗಳು ನನಗೆ ವಿರುದ್ಧವಾಗಿ ಎದ್ದೇಳಲು ಸಾಧ್ಯನೇ ಇಲ್ಲ ಎಂದು ಹೇಳಿ ಕರ್ತನ ಕಾರ್ಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಆತನನ್ನು ಮಹಿಮೆ ಪಡಿಸೋಣ. ದೇವಜನರೇ, ಹಲ್ಲೆಲೂಯಾ. ಆಮೆನ್. Oh glory, thank you Jesus. Oh, we praise you God. ಸಂತೋಷದೊಂದಿಗೆ ಮಹಿಮೆ ಪಡಿಸೋಣ ದೇವಜನರೇ, ನಾವೆಲ್ಲರೂ ಸಹ. ಸರ್ವಶಕ್ತನ ಆಶ್ರಯದಿ ಸುರಕ್ಷಿತನಾಗಿರುವೆ. ಹೇಳೋಣ ನಾವೆಲ್ಲರೂ, ಪರಾತ್ಪರನ ಮರೆ ಹೊಕ್ಕಿರುವ ನಾನು ಸರ್ವಶಕ್ತನ ಆಶ್ರಯದಿ ಸುರಕ್ಷಿತನಾಗಿರುವೆ. ಹೇಳೋಣ, ಸರ್ವಶಕ್ತನ ಆಶ್ರಯದಿ ಸುರಕ್ಷಿತನಾಗಿರುವೆ. ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟಿರುವ ನನ್ನ ದೇವರು ಎಂದು ಹೇಳಿ ನಾವು ಆತನನ್ನು ಮಹಿಮೆ ಪಡಿಸೋಣ. ಗ್ಲೋರಿ. ಆಮೆನ್. ಥ್ಯಾಂಕ್ ಯು ಜೀಸಸ್. ಯೇಸು ನನ್ನ ಶರಣನು, ನನ್ನ ದುರ್ಗವು, ನನ್ನ ಭರವಸೆ ಇಟ್ಟಿರುವ ನನ್ನ ದೇವರು. ಯೇಸು ನನ್ನ ಶರಣನು, ನನ್ನ ದುರ್ಗವು, ನನ್ನ ದುರ್ಗವು, ಭರವಸೆ ಇಟ್ಟಿರುವ ನನ್ನ ದೇವರು. ಬೇಟೆಗಾರನ ಬಲೆಯಿಂದಲೂ
ಬೇಟೆಗಾರನ ಬಲೆಯಿಂದಲೂ ತಪ್ಪಿಸಿಕೊಳ್ಳುವೆ. ಮರಣಕರ ವ್ಯಾಧಿಯಿಂದಲೂ ಬಿಡಿಸಿಕೊಳ್ಳುವೆನು. ಪರಾತ್ಪರನ ಮರೆ ಹೋಗಿರುವ ನಾನು ಸರ್ವಶಕ್ತನ ಆಶ್ರಯದಿ ಸುರಕ್ಷಿತನಾಗಿರುವೆ. ಸರ್ವಶಕ್ತನ ಆಶ್ರಯದಿ ಸುರಕ್ಷಿತನಾಗಿರುವೆ. ಓ ಗ್ಲೋರಿ ಲಾರ್ಡ್, ಹಲ್ಲೆಲೂಯಾ. ಲಾರ್ಡ್, ವಿ ಗಿವ್ ಯು ಗ್ಲೋರಿ, ವಿ ಗಿವ್ ಯು ಪ್ರೈಸ್. ಹಗಲಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ಭಯಪಡೆನು, ಇರುಳಲ್ಲಿ ಸಂಚರಿಸುವ ಕೇಡಿಗೂ ಹೆದರೆನು. ಹಲ್ಲೆಲೂಯಾ. ನಾವು ಹಾಡಿ ಆತನನ್ನು ಮಹಿಮೆಪಡಿಸೋಣ. ಹಗಲಲ್ಲಿ ಭಯ ಹುಟ್ಟಿಸೋ ಯಾವುದಕ್ಕೂ ಭಯಪಡೆನು, ಇರುಳಲ್ಲಿ ಸಂಚರಿಸುವ ಕೇಡಿಗೂ ಹೆದರೆನು. ಎಲ್ಲೋಣ ದೇವಚಂದ್ರೆ, ಹಗಲಲ್ಲಿ ಭಯ ಹುಟ್ಟಿಸೋ ಯಾವುದಕ್ಕೂ ಭಯಪಡೆನು, ಇರುಳಲ್ಲಿ ಸಂಚರಿಸುವ ಕೇಡಿಗೂ ಹೆದರೆನು. ರೆಕ್ಕೆಗಳ ಮರೆಯಲ್ಲೇ ಆಶ್ರಯ ಹೊಂದುವೆನು, ಆತನ ಪಕ್ಕೆಗಳ ನೆರಳಲ್ಲೇ ಅಡಗಿಕೊಳ್ಳುವೆನು. ಹೆಚ್ಚು ರೆಕ್ಕೆಗಳ ಮರೆಯಲ್ಲಿ ಆಶ್ರಯ ಹೊಂದುವೆನು, ಆತನ ಪಕ್ಕಗಳ ನೆರಳಲ್ಲೇ ಅಡಗಿಕೊಳ್ಳುವೆನು. ಪರಾತ್ಪರನ ಮರೆ ಹೋಗಿರುವ ನಾನು ಸರ್ವಶಕ್ತನ ಆಶ್ರಯದಿ ಸುರಕ್ಷಿತನಾಗಿರುವೆ. ಸರ್ವಶಕ್ತನ ಆಶ್ರಯದಿ ಸುರಕ್ಷಿತನಾಗಿರುವೆ. ನನ್ನ ಎಡಗಡೆ 1000 ಜನ, ನನ್ನ ಬಲಗಡೆ 10,000 ಜನ ಸತ್ತು ಬಿದ್ದರು, ನನಗೇನು ಸಂಭವಿಸದು. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ನನಗೆಲ್ಲವೂ ಆಗಿರುವಾತನು. ಹಲ್ಲೆಲೂಯಾ. ನಾವು ಹೇಳೋಣ ದೇವ ಜನಗಳೇ, ಉತ್ಸಾಹದೊಂದಿಗೆ, ಧೈರ್ಯದೊಂದಿಗೆ, ವಿಶ್ವಾಸದೊಂದಿಗೆ ಈ ಮಾತುಗಳನ್ನ ಹಾಡಾಗಿ ನಾವು ಅರಿಕೆ ಇಟ್ಟು ಕರ್ತನ ಪ್ರೊಟೆಕ್ಷನ್ ಅನ್ನು ಹೊಂದ್ಕೊಳ್ಳೋಣ. ನನ್ನ ಎಡಗಡೆ 1000 ಜನ, ನನ್ನ ಬಲಗಡೆ 10,000 ಸತ್ತು ಬಿದ್ದರು, ನನಗೇನಾಗದು. ನನ್ನ ಎಡಗಡೆ 1000 ಜನ, ನನ್ನ ಬಲಗಡೆ 10,000 ಸತ್ತು ಬಿದ್ದರು, ನನಗೇನಾಗದು. ಯೇಸು ನನ್ನ ನಿವಾಸ ಸ್ಥಾನ, ದೇವದೂತರು ನನ್ನೊಂದಿಗಿರುವರು. ಯೇಸು ನನ್ನ ನಿವಾಸ ಸ್ಥಾನ, ದೇವದೂತರು ನನ್ನೊಂದಿಗಿರುವರು. ಪರಾತ್ಪರನ ಮರೆ ಹೋಗಿರುವ ನಾನು ಸರ್ವಶಕ್ತನ ಆಶ್ರಯದಿ ಸುರಕ್ಷಿತನಾಗಿರುವೆ. ಸರ್ವಶಕ್ತನ ಆಶ್ರಯದಿ ಸುರಕ್ಷಿತನಾಗಿರುವೆ. ಪರಾತ್ಪರನ ಮರೆ ಹೋಗಿರುವ ನಾನು ಸರ್ವಶಕ್ತನ ಆಶ್ರಯನಾಗಿರುವೆ. ಆಶ್ರಯದಿ ಸುರಕ್ಷಿತನಾಗಿರುವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವಜನರೇ, ಪರಾತ್ಪರನ ಮರೆ ಹೊಕ್ಕಿರಬೇಕಾದ್ರೆ, ಕರ್ತನಾದ ಯೇಸುವಿನ ಆಶ್ರಯದಲ್ಲಿ ನೀವು ಇರುವಂತಹ ಸಮಯದಲ್ಲಿ, ನೀವು ಆತನನ್ನು ಮರೆ ಹೊಕ್ಕಿರುವಂತಹ ಸಮಯದಲ್ಲಿ ಯಾವುದೇ ಕೊರೋನಾ ವ್ಯಾಧಿಗಳಾಗ್ಲಿ, ಯಾವುದೇ ದುರಾತ್ಮಗಳಾಗ್ಲಿ ನಿಮ್ಮನ್ನು ಮುಟ್ಟಲು ಅಧಿಕಾರವಿಲ್ಲ. ಕಾರಣ ಏನಂತಂದ್ರೆ, ಈ ಲೋಕದಲ್ಲಿ ಇರುವವನಿಗಿಂತಲೂ ನಿಮ್ಮೊಳಗಿರುವ ಆತನು ದೊಡ್ಡವನು. ಹೇಳ್ರಿ, ಈ ಲೋಕದಲ್ಲಿ ಇರುವವನಿಗಿಂತಲೂ ನನ್ನೊಳಗಿರುವ ಆತನು ದೊಡ್ಡವನು. ನನ್ನೊಳಗಿರುವ ಆತನು ದುರಾತ್ಮಗಳಿಗಿಂತಲೂ, ಯಾವುದೇ ರೋಗಗಳಿಗಿಂತಲೂ, ಯಾವುದೇ ರೀತಿಯ ಸೈತಾನ
ಸೈತಾನನ ಕ್ರಿಯೆಗಳಿಗಿಂತಲೂ, ಪಾಪಕ್ಕಿಂತಲೂ, ಲೋಕಕ್ಕಿಂತಲೂ ಆತನು ದೊಡ್ಡವನಾಗಿರುವ ಆತನು ಯೇಸುವೇ. ಹಲ್ಲೆಲೂಯ. ಅದನ್ನು ಮಹಿಮೆ ಪಡಿಸ್ರಿ. ಹಲ್ಲೆಲೂಯ. ಈ ಸಮಯದಲ್ಲಿ ಆತನನ್ನು ಆರಾಧಿಸುವಂತ ಸಮಯ. ನಾವೆಲ್ಲರೂ ಸಹ ಆರಾಧನೆಯ ಮುಖಾಂತರ ಆತನ ಸಮ್ಮುಖದಲ್ಲಿ ನಾವು ಹೋಗೋಣ. ಹಲ್ಲೆಲೂಯ. ಬಿಕಾಸ್ our God he is worthy to praise and worship. Hallelujah. Now we are going to worship our God. ನಮ್ಮ ದೇವರನ್ನು ನಾವು ಈ ಸಮಯದಲ್ಲಿ ನಾವು ಆರಾಧಿಸೋಣ, ಆತನನ್ನು ಮಹಿಮೆ ಪಡಿಸೋಣ. Because he is worthy to all glory and all honor. ಎಲ್ಲ ಸ್ತುತಿಗೂ ಎಲ್ಲ ಮಹಿಮೆಗೂ ಆತನೇ ಯೋಗ್ಯನಾದಾತನು. 24 ಹಿರಿಯರುಗಳು ಆಮೇನ್ ತನ್ನ ತಲೆಯಲ್ಲಿದ್ದ ಕಿರೀಟವನ್ನು ತೆಗೆದು ಆತನ ಪಾದದಲ್ಲಿ ಸಾಷ್ಟಾಂಗವೆರಗಿ ಆತನನ್ನು ಆರಾಧಿಸಿದ್ರು ಅಂತ ವಾಕ್ಯ ಹೇಳ್ತಾ ಇದೆ. ಸೆರಾಫಿಯರು ತನ್ನ 2 ರೆಕ್ಕೆಗಳಿಂದ ಮುಖವನ್ನು ಮುಚ್ಚಿಕೊಂಡು 2 ರೆಕ್ಕೆಯಿಂದ ಕಾಲನ್ನ ಮುಚ್ಚಿಕೊಂಡು 2 ರೆಕ್ಕೆಯಿಂದ ಹಾರುತ್ತಾ ಪರಿಶುದ್ಧನು 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 ಸೇನಾಧೀಶ್ವರನಾಗಿರುವಂತ ದೇವರು ಪರಿಶುದ್ಧನೆಂದು ಆರಾಧಿಸುವಂತ ಸಮಯದಲ್ಲಿ ದೇವಚನರೇ, ನನ್ನ ಆಲಿಸುತ್ತಿರುವಂತ ದೇವಚನಗಳೇ, ನಮ್ಮ ಆರಾಧನೆಗೆ ಯೋಗ್ಯನಾದಾತನು ಆತನೇ. ದೇವದೂತರ ಆರಾಧನೆಗಿಂತಲೂ ಹಲ್ಲೆಲೂಯ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿರುವಂತ ನೀವುಗಳು ಆತನನ್ನು ಆರಾಧಿಸುವಂತ ಸಮಯದಲ್ಲಿ ನಮ್ಮ ಆರಾಧನೆಯಲ್ಲಿ, ನಿಮ್ಮ ಆರಾಧನೆಯಲ್ಲಿ ಆತನು ಮಹಿಮೆ ಪಡುವಂತ ದೇವರಾಗಿದ್ದಾರೆ. ಬನ್ನಿ, ಎಲ್ಲ ಮಹಿಮೆ ಎಲ್ಲ ಘನತೆ ಯೇಸುವೇ ನಿನಗೆ ಮಾತ್ರ ಎನ್ನುವಂತ ಹಾಡನ್ನಾಡಿ ನಾವು ಕರ್ತನನ್ನ ಮಹಿಮೆ ಪಡಿಸೋಣ. ಎಲ್ಲ ಮಹಿಮೆ ಎಲ್ಲ ಘನತೆ ಎಲ್ಲ ಸ್ತುತಿಯು ಯೇಸುವೇ ನಿನಗೆ. ಹೇಳೋಣ ದೇವಚಂದ್ರೆ, ಎಲ್ಲ ಮಹಿಮೆ ಎಲ್ಲ ಘನತೆ ಎಲ್ಲ ಸ್ತುತಿಯು ಯೇಸುವೇ. Sing it again. ಎಲ್ಲ ಮಹಿಮೆ, ಎಲ್ಲ ಮಹಿಮೆ, yes God, ಎಲ್ಲ ಘನತೆ ಎಲ್ಲ ಸ್ತುತಿಯು ಯೇಸುವೇ ನಿನಗೆ. ನೀನೊಬ್ಬನೇ ಸೃಷ್ಟಿಪಾಲಕ, ನೀನೊಬ್ಬನೇ ನಮ್ಮ ಪೋಷಕ, ನೀನೊಬ್ಬನೇ ಸೃಷ್ಟಿಪಾಲಕ, ನೀನೊಬ್ಬನೇ ನಮ್ಮ ಪೋಷಕ. ನಿನ್ನನ್ನಾರಾಧಿಸುವೆ, 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 ನಿನ್ನನ್ನಾರಾಧಿಸುವೆ. ಎಲ್ಲ ಮಹಿಮೆ, ಓ ಎಲ್ಲ ಮಹಿಮೆ ಎಲ್ಲ ಘನತೆ ಎಲ್ಲ ಸ್ತುತಿಯು ಯೇಸುವೇ ನಿನಗೆ. ನನ್ನೇಸುವೆ ನನ್ನೇಸುವೆ ನಿನಗೆ. ದೇವಚನವೇ, ಆತನೇ ಆದಿಯು, ಆತನೇ ಅಂತ್ಯವು, ಪ್ರಾರಂಭವು ಆತನೇ, ಸಮಾಪ್ತಿಯು ಆತನೇ. ಆತನೇ ಆಲ್ಫಾ, ಆತನೇ ಒಮೇಗಾ. ಆದಿಯಿಂದ ಇದ್ದಾತನು ಆತನೇ, ಆದಿಯಿಂದ ಇರುವಾತನು ಆತನೇ, ಇದ್ದಾತನು ಇರುವಾತನು ಬರುವಾತನು ಆತನೇ. Come, let us all worship him. Hallelujah. ಆತನ ಆರಾಧಿಸೋಣ. ಆದಿಯು ಅಂತ್ಯವು ನೀನೇ ತಾನೇ, ಆಲ್ಫಾ ಒಮೇಗವು ನೀನೇ ತಾನೇ, ನೀನೇ ತಾನೇ. ಓ ಆದಿಯು ಅಂತ್ಯವು ನೀನೇ ತಾನೇ, ಆಲ್ಫಾ ಒಮೇಗವು ನೀನೇ ತಾನೇ. ಆದಿಯ ದೇವರು
ತಾನೇ ಆರಾಧನೆಯು ನಿನಗೆ ತಾನೇ. ಓ ಎಲ್ಲ ಮಹಿಮೆ, ಓ ಎಸ್ ಗಾಡ್, ಎಲ್ಲ ಘನತೆ, ಎಲ್ಲ ಸ್ತುತಿಯು, ಎಲ್ಲ ಸ್ತುತಿಯು ಅಲಬಾಶವಲ ಕರಮನನ ಸಂದರಮ. worship you God, we worship you God. ನನ್ನ ಯೇಸುವೇ ನೀನಾಗೆ. ದೇವಜನವೇ, ಆತನೇ ಪರಲೋಕ ರಾಜ್ಯನು, ಆತನೇ ಪರಿಶುದ್ಧವುಳ್ಳಂತ ದೇವರು, ಆತನೇ ನಮ್ಮ ಪರಮ ತಂದೆಯಾಗಿರುವ ಆತನು. ನಾವು ಆತನನ್ನು ಆರಾಧಿಸೋಣ, ನಮ್ಮ ಹೃದಯಗಳನ್ನು ತೆರೆದು ಆತನನ್ನು ಆರಾಧಿಸೋಣ. ಆತನ ಸಾನ್ನಿಧ್ಯ ನಿಮ್ಮ ಮೇಲೆ ಆವರಿಸ್ತಾ ಇದೆ. ಆತನನ್ನು ಎತ್ತರಿಸುವಂತ ಸಮಯದಲ್ಲಿ, ಆತನ ಮಹಿಮೆ ಪಡಿಸುತ್ತಿರುವಂತ ಸಮಯದಲ್ಲಿ ಆತನ ಪ್ರಸನ್ನತೆ ನಮ್ಮನ್ನು ಆವರಿಸ್ತಾ ಇದೆ. ಪರಲೋಕ ರಾಜ್ಯನು ನೀನೇ ಅಪ್ಪ, ಪರಿಶುದ್ಧ ದೇವರು ನೀನೇ ಅಪ್ಪ, ನೀನೇ ಅಪ್ಪ. ಪರಲೋಕ ರಾಜ್ಯನು ನೀನೇ ಅಪ್ಪ, ಪರಿಶುದ್ಧ ದೇವನು ನೀನೇ ಅಪ್ಪ. ಪರಮ ತಂದೆಯು ನೀನೇ ಅಪ್ಪ, ನೀನೇ ಅಪ್ಪ. ಪರಮ ತಂದೆಯು ನೀನೇ ಅಪ್ಪ. ಆರಾಧನೆ ನಿನಗೆ ಅಪ್ಪ, ಆರಾಧನೆಯು ನಿನಗೆ ಅಪ್ಪ. ಓ ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಸ್ತುತಿಯು ಯೇಸುವೇ ನಿನಗೆ. ನನ್ನ ಯೇಸುವೇ ನಿನಗೆ. ನನ್ನ ಕೋಟೆಯು ನೀನೇ ತಾನೇ, ನನ್ನ ಬಂಡೆಯು ನೀನೇ ತಾನೇ, ನೀನೇ ಹೇಳೋಣ ದೇವಚಂದ್ರೆ. ನನ್ನ ಕೋಟೆಯು ನೀನೇ ತಾನೇ, ನನ್ನ ಬಂಡೆಯು ಓ ನೀನೇ ತಾನೇ. ನನ್ನ ಆಶ್ರಯವು ನೀನೇ ಅಪ್ಪ, ನೀನೇ ಅಪ್ಪ. ನನ್ನ ಆಶ್ರಯವು ನೀನೇ ಅಪ್ಪ. ಆರಾಧನೆಯು ನಿನಗೆ ಅಪ್ಪ, ಆರಾಧನೆಯು ನಿನಗೆ ಅಪ್ಪ. ಓ ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಸ್ತುತಿಯು ಯೇಸುವೇ ನಿನಗೆ. ಹೇಳೋಣ ಎಲ್ಲ ಮಹಿಮೆ, ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಸ್ತುತಿಯು ಯೇಸುವೇ ನಿನಗೆ. ಓ ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಸ್ತುತಿಯು ಯೇಸುವೇ ನಿನಗೆ. ನೀನೊಬ್ಬನೇ ಸೃಷ್ಟಿಪಾಲಕ, ನೀನೊಬ್ಬನೇ ನಮ್ಮ ಪೋಷಕ, ನೀನೊಬ್ಬನೇ ಸೃಷ್ಟಿಪಾಲಕ, ನೀನೊಬ್ಬನೇ ನಮ್ಮ ಪೋಷಕ. ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ. ಎಲ್ಲರೂ ಕರಗಳನ್ನು ತೇಡಿ ದೇವಜನರೇ, ನಿನ್ನನ್ನು ಎಸ್ ಕರಗಳ ನೆಚ್ಚಿ ನಾವು ಹೇಳೋಣ. ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ. ಎಲ್ಲರ ಕರಗಳು ಮೇಲಾಗಿ ಎತ್ತಲ್ಪಡಲಿ ದೇವಜನವೇ.
ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಆರಾಧಿಸುವೆ. ಆಮೆನ್. ನನ್ನ ನಾಮವನ್ನು ಪ್ರಸ್ತಾಪಪಡಿಸುವಂತಹ ಎಲ್ಲ ಸ್ಥಳದಲ್ಲೂ ನಾನು ಇಳಿದು ಬಂದು ನಿಮ್ಮನ್ನು ಆಶೀರ್ವದಿಸುವೆನೆಂದು ವಾಗ್ದಾನ ಮಾಡಿದ ಆತನು ನಮ್ಮ ಮಧ್ಯದಲ್ಲಿದ್ದಾರೆ, ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ. ಬನ್ರಿ ನಾವೆಲ್ಲರೂ ಕರ್ತನ ಪ್ರಸನ್ನತೆಯಲ್ಲಿ ಪ್ರಾರ್ಥಿಸೋಣ. ಕೋವಿಡ್-19ಗಾಗಿ, ನಮ್ಮ ದೇಶಕ್ಕಾಗಿ ನಾವು ಹೋರಾಡಿ ಪ್ರಾರ್ಥಿಸುವಂತ ಸಮಯ. ಬನ್ರಿ ನಾವು ಕರ್ತನನ್ನು ಆರಾಧಿಸೋಣ. ಹಲ್ಲೆಲೂಯ. ಆತನನ್ನು ಮಹಿಮೆ ಪಡಿಸೋಣ ದೇವ ಜನರೇ. ಆಮೆನ್. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವ ಜನರೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಂತ ಒಂದು ಸಮಯವಾಗಿದೆ. ಹಲ್ಲೆಲೂಯ. ಪ್ರಾರ್ಥನೆ ಎಂಬುದು ದೇವರ ಮುಂಭಾಗಕ್ಕೆ ನಾವು ಬರುವಂತದ್ದಾಗಿದೆ, ದೇವರ ಸನಿಹಕ್ಕೆ ನಾವು ಬರುವಂತದ್ದಾಗಿದೆ. ಹಲ್ಲೆಲೂಯ. ಎಸೆಕೇಲ್ ಬರೆದ ಪ್ರವಾದನೆ ಗ್ರಂಥದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, 22ನೇ ಅಧ್ಯಾಯ 30ನೇ ವಚನದಲ್ಲಿ, ನನ್ನ ದೇಶಕ್ಕಾಗಿ ಪೌಳಿನ ಒಡಕಿನಲ್ಲಿ ನಿಂತು ನೀನು ಪ್ರಾರ್ಥಿಸುವುದಾದರೆ ನಿನ್ನ ದೇಶವನ್ನು ನಾನು ರಕ್ಷಿಸುವೆನೆಂಬುದಾಗಿ. ಹಲ್ಲೆಲೂಯ. ಪ್ರಿಯ ದೇವಜನರೇ, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಭಾರತ ದೇಶಕ್ಕಾಗಿ ಮತ್ತು ಕರ್ನಾಟಕ ರಾಜ್ಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಕೊರೋನಾ ವೈರಸ್ ಅನೇಕ ಬಾಧೆಗಳಿಂದ ನಮ್ಮ ದೇಶವು ಬಳಲುತ್ತಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ನಮ್ಮ ಭಾರತ ದೇಶದಲ್ಲಿರುವಂತಹ 30 ರಾಜ್ಯಗಳು ಕೂಡ ಈ ಸಮಯದಲ್ಲಿ ನೋಡುವುದಾದರೆ ಅಧಿಕವಾಗಿ 30,000ಕ್ಕಿಂತ ಅಧಿಕವಾಗಿ ಈ ಕೊರೋನಾ ವೈರಸ್ ಇಂದ ಬಾಧಿತರಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನೋಡುವುದಾದರೆ 500 ಜನಗಳಿಗಿಂತಲೂ ಹೆಚ್ಚಿನದಾಗಿ ಈ ವೈರಸ್ನಿಂದ ಬಾಧಿತರಾಗಿದ್ದಾರೆ. ಅನೇಕ ಸಾವುಗಳಿಂದ ನಮ್ಮ ದೇಶವು ಬಳಲುತ್ತಿದೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯ. ನಮ್ಮ ದೇಶವನ್ನು ದೇವರು ರಕ್ಷಿಸಲ್ಪಡಬೇಕಾಗಿ ಈ ಕೊರೋನಾ ವೈರಸ್ ಸಂಪೂರ್ಣವಾಗಿ ನಮ್ಮ ದೇಶವನ್ನು ಬಿಟ್ಟು ನೀಗಲ್ಪಡುವಂತೆ ನಾವೆಲ್ಲರೂ ಒಂದು ಮನಸ್ಸುಳ್ಳವರಾಗಿ, ದೇವರ ವಾಕ್ಯ ಹೇಳ್ತದೆ, ಯಾವುದಾದ್ರೂ ಒಂದು ವಿಷಯವನ್ನು ತನ್ನ ಸನಿಹಕ್ಕೆ ಬಂದು ನೀನು ಪ್ರಾರ್ಥಿಸುವುದಾದರೆ ಅದಕ್ಕೆ ನಾನು ಜಯವನ್ನು ಕೊಡುವೆನೆಂಬುದಾಗಿ. ಪ್ರಿಯ ದೇವ ಮಕ್ಕಳೇ, ಎಲ್ಲ ನೋಡುತ್ತಿರುವಂತಹ ದೇವ ಪ್ರಿಯ ಮಕ್ಕಳೇ, ಈ ಸಮಯದಲ್ಲಿ ಈ ವಿಷಯವನ್ನು ಇಟ್ಟು ನಾವು ಕೆಲವೊಂದು ನಿಮಿಷ ದೇವರ ಸಮೂಹಕ್ಕೆ ಬಂದು ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಈ ಸಮಯದಲ್ಲಿ ಪ್ರಾರ್ಥಿಸಿರಿ. ಹಲ್ಲೆಲೂಯ. ಕರ್ತನೇ, ನಿನಗೆ ನಾವು ಸ್ತೋತ್ರ ಮಾಡುತ್ತೇವೆ ಅಪ್ಪ. ಹಲ್ಲೆಲೂಯ, ಹಲ್ಲೆಲೂಯ. ಪರಿಶುದ್ಧಾತ್ಮನೇ, ನಿನಗೆ ನಾವು ಸ್ತೋತ್ರ ಮಾಡುತ್ತೇವಪ್ಪ. ನಮ್ಮ ಭಾರತ ದೇಶವನ್ನು ಕರ್ತನೇ, ಓ ಹಲ್ಲೆಲೂಯ, ನಿನ್ನ ಕರದಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸುತ್ತೇವೆ ರಾಜ. ಭಾರತ ದೇಶದ 29 ರಾಜ್ಯಗಳ ಮೇಲೆ ದೇವರೇ, ಓ ನಿನ್ನ ಕರಗಳು ಚಲಿಸಲ್ಪಡಲಿ. ಕರ್ನಾಟಕ ರಾಜ್ಯದ ಓ ಹಲ್ಲೆಲೂಯ 30 ಜಿಲ್ಲೆಗಳ ಮೇಲೆ ಕರ್ತನೇ ನೀವು ಚಲಿಸಬೇಕಾಗಿ ಪ್ರಾರ್ಥಿಸುತ್ತೇವೆ ರಾಜ. ಓ ಹಲ್ಲೆಲೂಯ. ಎಲ್ಲ ಕೊರೋನಾ ವೈರಸ್ಗಳು ಕರ್ತನೆ ಯೇಸುವಿನ ನಾಮದಲ್ಲಿ ನಮ್ಮ ದೇಶವನ್ನು ಬಿಟ್ಟು ಹೋಗಬೇಕಾಗಿ, ಅದರ ಶಕ್ತಿಗಳು ಅಳಿದು ಹೋಗಲ್ಪಡಬೇಕಾಗಿ ದೇವರು ತಾನೇ ಹಲ್ಲೆಲೂಯ ನಮ್ಮ ದೇಶವನ್ನು ಬಿಡುಗಡೆ ಮಾಡಬೇಕಾಗಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ರಾಜ. ಓ ಎಲ್ಲರೂ ಸೇರಿ ಸಮಯದಲ್ಲಿ ಪ್ರಾರ್ಥನೆ ಮಾಡ್ರಿ. ದೇವರೇ, ಕೀರ್ತನೆಯಲ್ಲಿ ನಾವು ವಾಕ್ಯ ಹೇಳ್ತೀವಿ ಸ್ವಾಮಿ, ಸಮಸ್ತ ರೋಗಗಳನ್ನು ವಾಸಿ ಮಾಡುವ ಆತನು ನಾನೆಂಬುದಾಗಿ ನಾವು ವಾಕ್ಯ ಹೇಳ್ತೀವಿ ಸ್ವಾಮಿ. ಹೌದು ಕರ್ತನೆ, ಈ ಕೊರೋನಾ ವೈರಸ್ಗಳು, ಈ ರೋಗಗಳು ನಜರೇತಿನ ಯೇಸುವಿನ ನಾಮದಲ್ಲಿ ಅದು ಕರ್ತನೆ ನಾವು ಲಯಪಡಿಸ್ತೇವೆ ರಾಜ. ಓ ಹಲ್ಲೆಲೂಯ. ಕರ್ತನೆ ನಿನಗೆ ಸ್ತೋತ್ರ ರಾಜ. ಎಲ್ಲ ರೋಗಗಳಿಗಿಂತಲೂ ನನ್ನ ಕ್ರಿಸ್ತನು ದೊಡ್ಡವನಾಗಿದ್ದಾನೆ. ಜಯ ಕೊಡುವ ನನ್ನ ಕರ್ತನು ಓ ನನ್ನ ಸಂಗಡ ಇರುವುದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ರಾಜ. ಓ ಹಲ್ಲೆಲೂಯ. ಕರ್ತನೆ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ ದೇವರೇ, ಓ ನಮ್ಮ ದೇಶವನ್ನು ಕರ್ತನೆ ನೀನು ನೋಡುತ್ತಿರುವುದಕ್ಕಾಗಿ ಸ್ತೋತ್ರ. ನಮ್ಮ ದೇಶದಲ್ಲಿ ಆಗುತ್ತಿರುವಂತಹ ಎಲ್ಲಾ ವಿಷಯಗಳ ಮೇಲೆ ದೇವರೇ, ಓ ನಿನ್ನ ಕರಗಳು ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ದೇವರೇ. ನೀನು ತಾನೇ ಬಿಡುಗಡೆ ಕೊಡುವುದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಈ ವಿಷಯದಲ್ಲಿ ಕರ್ತನೆ ಸಂಪೂರ್ಣವಾಗಿ ನಿನ್ನ ಆಳ್ವಿಕೆ ಉಂಟಾಗಲಿ. ಓ ಕರ್ತನೆ ಹಲ್ಲೆಲೂಯ. ನಮ್ಮ ದೇಶದಲ್ಲಿ ನಿನ್ನ ರಕ್ಷಣೆ ಉಂಟಾಗಲಿ. ನನ್ನ ದೇಶದ ಮೇಲೆ ನಿನ್ನ ಕರುಣೆ ಉಂಟಾಗಲಿ ದೇವರೇ. ಹಲ್ಲೆಲೂಯ. ಮನಮರುಗುವಾತನೇ, ಕ್ಷಮಿಸುವಾತನೇ, ಬಿಡುಗಡೆ ಕೊಡುವಾತನೇ ದೇವರೇ. ಈ ಕಾರ್ಯದಿಂದ ನಮಗೆ ಬಿಡುಗಡೆ ಮಾಡು ದೇವರೇ. ಎಲ್ಲಾ ಕೊರೋನಾ ವೈರಸ್ಗಳಿಂದ ದೇವರನ್ನು ಬಿಡುಗಡೆ ಮಾಡು. ಇದರಿಂದ ಬಾಧಿತರಾಗಿರುವಂತಹ ಪ್ರತಿಯೊಂದು ವ್ಯಕ್ತಿಗಳನ್ನು ಕರ್ತನೆ ದೇವರೇ, ನೀನು ಕರ್ತನೆ ದೇವರೇ ಗುಣಪಡಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ. ನನ್ನ ದೇಶದಲ್ಲಿ ಕರ್ತನ ಸಮಾಧಾನವನ್ನು ನೀವು ತೆಗೆದುಕೊಂಡು ಬರಬೇಕಾಗಿ ಓ ದೇವರೇ. ಹಲ್ಲೆಲೂಯ. ನೀನು ಕೇಳಿಕೊಳ್ಳುವುದಾದರೆ ನಾನು ಹಲ್ಲೆಲೂಯ ನಿಮ್ಮ ಮಧ್ಯದಲ್ಲಿ ಚಲಿಸುವೆನೆಂಬುದಾಗಿ ನಿನ್ನ ವಾಕ್ಯ ಹೇಳ್ತದಪ್ಪ ದೇವರೇ. ಈ ವಿಷಯದಲ್ಲಿ ಕರ್ತನೆ ದೇವರೇ, ನಮ್ಮ ದೇಶದ ಮೇಲೆ ನಿನ್ನ ಮನ ಮರುಗಬೇಕಾಗಿ, ನಮ್ಮ ದೇಶದ ಮೇಲೆ ನೀನು ಕರ್ತನೆ ದೇವರೇ ಅಪ್ಪ ಬಿಡುಗಡೆ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ. ಓ ನೀನು ಗುಣಪಡಿಸಿದಕ್ಕಾಗಿ ಸ್ತೋತ್ರ ರಾಜ. ನಮ್ಮ ದೇಶವನ್ನು ಕರ್ತನೆ ದೇವರೇ ಎಲ್ಲ ವ್ಯಾಧಿಗಳಿಂದ ದೇವರೇ ನೀನು ಕರ್ತನೆ ದೇವರೇ ಗುಣಪಡಿಸಿದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವಪ್ಪ. ಕರ್ತನೆ ನಿನಗೆ ಸ್ತೋತ್ರ. ಹಲ್ಲೆಲೂಯ. ಕರ್ತನೆ ನಿನಗೆ ಮಹಿಮೆ. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಆಮೆನ್.
ದೇವರು ಪ್ರಾರ್ಥನೆ ಕೇಳಿದಕ್ಕಾಗಿ ಎಲ್ಲರೂ ಈ ಸಮಯದಲ್ಲಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಹಾಲೆಲೂಯ, ಹಾಲೆಲೂಯ. ಹಾಗೆ ಇನ್ನೊಂದು ವಿಷಯಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಕೊರೋನಾ ವೈರಸ್ ಹಿಂದೆ ಅನೇಕ ವ್ಯಕ್ತಿಗಳು ಹಾಲೆಲೂಯ ಕಾರ್ಯ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಹಾಲೆಲೂಯ ಹಗಲಿರೋಳು ಇದಕ್ಕೋಸ್ಕರವಾಗಿ ಶ್ರಮಿಸ್ತಾ ಇದ್ದಾರೆ. ದೇಶದಲ್ಲಿ ನಾವು ಡಾಕ್ಟರ್ಸ್ಗಳನ್ನ ನೋಡ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, ಅದೇ ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಅವ್ರು ಹಗಲಿರಲು ಅದಕ್ಕೋಸ್ಕರವಾಗಿ ಶ್ರಮಿಸ್ತಾ ಇದ್ದಾರೆ. ಹಾಲೆಲೂಯ. ಹಾಗೆ BBMPಯ ಎಲ್ಲ ಒಂದೊಂದು ಸೇವಕರುಗಳಾಗಿರ್ಬೋದು, ಹಾಗೆ ಎಲ್ಲ ಸೋಷಿಯಲ್ ವರ್ಕರ್ಗಳು, ಮೀಡಿಯಾದವರಿಗಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯ ಹೇಳ್ತದೆ, ನೀನು ಎಡಬಿಡದೆ ನೀನು ಪ್ರಾರ್ಥನೆ ಮಾಡ್ರು. ಎಲ್ಲ ವಿಷಯಗಳಿಗೋಸ್ಕರವಾಗಿ ದೇವರ ಸಮ್ಮುಖದಲ್ಲಿ ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, ನಮಗೋಸ್ಕರವಾಗಿ, ದೇಶಕ್ಕೋಸ್ಕರವಾಗಿ ಕೆಲಸ ಮಾಡುತ್ತಿರುವ ದೇವರೆಲ್ಲರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಅವರ ಕುಟುಂಬಗಳನ್ನು ದೇವರು ರಕ್ಷಿಸಲ್ಪಡಬೇಕಾಗಿ, ಕೆಲಸ ಮಾಡುವಾಗ ಬೇಕಾದ ದೇವರ ಜ್ಞಾನವನ್ನು ಅವರಿಗೆ ಕೊಡಬೇಕಾಗಿ, ಅವ್ರು ಹೋಗುವಾಗಲೂ ಬರುವಾಗಲೂ ದೇವರ ರಕ್ಷಣೆ, ದೇವರ ಒಂದು ನಡೆಸುವಿಕೆ, ದೇವರ ಒಂದು ಜ್ಞಾನ, ಕುಟುಂಬದವರನ್ನು ದೇವರು ಕಾಯಲ್ಪಡಬೇಕಾಗಿ, ಅವರಿಗೆಲ್ಲರಿಗೂ ಒಳ್ಳೆ ಹೆಲ್ತ್ ಅನ್ನು ಕೊಡಬೇಕಾಗಿ, ಯಾವುದೇ ಕೊರೋನಾ ವೈರಸ್ಗಳು ಇವರಿಗೆ ಬಾಧಿತವನ್ನು ತರದ ರೀತಿಯಾಗಿ, ಯಾವುದೇ ಎಫೆಕ್ಟ್ಗಳನ್ನು ತರದ ರೀತಿಯಾಗಿ ದೇವರು ಕಾಯುವುದಕ್ಕೋಸ್ಕರವಾಗಿ ನಮ್ಮ ಎಲ್ಲ ಜನಗಳು, ನಮ್ಮ ಎಲ್ಲ ಈ ಡಿಪಾರ್ಟ್ಮೆಂಟ್ಗಳನ್ನು ನೆನೆಸಿ ಅವರಿಗೋಸ್ಕರ ದೇವರ ಸಮ್ಮುಖದಲ್ಲಿ ಬಂದು ಕೆಲವೊಂದು ನಿಮಿಷ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಪ್ರಾರ್ಥಿಸಿರಿ ಈ ಸಮಯದಲ್ಲಿ. ಹಾಲೆಲೂಯಾ. ಕರ್ತನೇ ನಿನಗೆ ಸ್ತೋತ್ರಪ್ಪ. ಅಪ್ಪ ಹಾಲೆಲೂಯ. ಕರ್ತನೇ, ನಮ್ಮ ದೇಶದಲ್ಲಿ ಕರ್ತನ ದೇವರೇ ಅಪ್ಪ, ಕರ್ತನ ದೇವರೇ, ಕೊರೋನಾ ವೈರಸ್ ವಿಷಯದಲ್ಲಿ ಕರ್ತನ ಕೆಲಸ ಮಾಡುತ್ತಿರುವಂತ ದೇವರೇ, ಎಲ್ಲ ಕರ್ತನ ದೇವರೇ, ವೈದ್ಯರಿಗಾಗಿ ನಾವು ನಿನ್ನ ಸಮ್ಮುಖದಲ್ಲಿ ಬರುತ್ತೇನಪ್ಪ ದೇವರೇ. ಹಾಲೆಲೂಯ. ಕರ್ತನೇ, ಅವರಿಗೆ ನಿನ್ನ ರಕ್ಷಣೆಯನ್ನು ನೀನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ ರಾಜ ದೇವರೇ. ಹಾಲೆಲೂಯ. ಕರ್ತನ ವೈದ್ಯಕೀಯ ಡಿಪಾರ್ಟ್ಮೆಂಟ್ ಅನ್ನು ದೇವರೇ ನೀನು ದೈವಿಕ ಕಾವಲಲ್ಲಿ ಅವರನ್ನು ಒಪ್ಪಿಸಿಕೊಡುತ್ತೇವೆ ರಾಜ ದೇವರೇ. ನೀನು ಕಾಯ್ದವರನ್ನು ನಡೆಸು ರಾಜ. ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಎಲ್ಲ ಸೋಷಿಯಲ್ ವರ್ಕರ್ಸ್ಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ಎಲ್ಲ BBMP ಡಿಪಾರ್ಟ್ಮೆಂಟ್ಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲ ಮೀಡಿಯಾದವರಿಗಾಗಿ ನಿನ್ನ ಸಮ್ಮುಖದಲ್ಲಿ ಬರುತ್ತೇವೆ ಸ್ವಾಮಿ ದೇವರೇ. ಅವರ ನಿನ್ನ ಮಕ್ಕಳನ್ನು ದೇವರೇ ನೀನು ಕಾಯ್ದುಕೊಳ್ಳಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಅಪ್ಪ ದೇವರೇ. ನಿನ್ನ ದೈವಿಕ ಕಾವಲವರಿಗೆ ಉಂಟಾಗಲಿ ದೇವರೇ. ಹಾಲೆಲೂಯ. ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ, ನಿಮ್ಮನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ. ಯಾವ ಕರ್ತನ ದೇವರೇ ಅಪ್ಪ ಹಾನಿಗಳು ನಿಮಗೆ ಸಂಭವಿಸುತ್ತಿಲ್ಲ ಎಂಬುದಾಗಿ ನಮ್ಮ ವಾಕ್ಯ ಹೇಳ್ತದೆ ಅಪ್ಪ. ನಮ್ಮ ದೇಶದಲ್ಲಿರುವಂತಹ ದೇವರೇ, ಈ ಜನಗಳನ್ನು ಕರ್ತನೆ ನೀನು ರಕ್ಷಿಸಲ್ಪಡಬೇಕಾಗಿ, ಯಾವುದೇ ಕರ್ತನೆ ವೈರಸ್ಗಳು ಕರ್ತನೆ ಅವರಿಗೆ ಮುಟ್ಟದ ರೀತಿಯಾಗಿ ನಿನ್ನ ಕರ್ತನೆ ರಕ್ತದ ಕಾವಲನ್ನು ದೇವರ ಪ್ರಿಯ ಮಕ್ಕಳಿಗೆ ನಾವು ರಿಲೀಸ್ ಮಾಡುತ್ತೇವೆ ಸ್ವಾಮಿ ದೇವರೇ. ಅವರ ಕುಟುಂಬಗಳನ್ನು ಕಾಯ್ದು ನಡೆಸು ಸ್ವಾಮಿ. ಅನೇಕ ಜನಗಳನ್ನು ನೋಡುವಾಗ ಕುಟುಂಬಗಳನ್ನು ನೋಡದೆ ಕಣ್ಣೀರಲ್ಲಿದ್ದಾರೆ ದೇವರೇ, ವ್ಯಥೆಯಲ್ಲಿದ್ದಾರೆ ದೇವರೇ, ಚಿಂತೆಯಲ್ಲಿದ್ದಾರೆ ದೇವರೇ. ಅವರನ್ನು ದೇವರೇ ನೀನು ಕರ್ತನೆ ರಕ್ಷಿಸಬೇಕಾಗಿ ದೇವರೇ. ಈ ಎಲ್ಲಾ ವಿಷಯಗಳಲ್ಲಿ ದೇವರೇ ಅವರಿಗೆ ಒಂದು ಸಮಾಧಾನ ಉಂಟಾಗಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ ದೇವರೇ. ಹಾಲೆಲೂಯ. ಕರ್ತನೆ ಅವರನ್ನು ಬಲಪಡಿಸು ಸ್ವಾಮಿ. ಎಲ್ಲಾ ವಿಷಯಗಳನ್ನು ಗೆಲ್ಲುವಂತೆ ನೀನು ಸಹಾಯ ಮಾಡು ದೇವರಪ್ಪ. ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬೇಕಾದಂತ ಒಳ್ಳೆ ಜ್ಞಾನಗಳನ್ನು ಕೊಡು ಕರ್ತನೆ. ಕೆಲಸವನ್ನು ಮಾಡಲಿಕ್ಕೆ ಬೇಕಾದಂತ ಒಂದು ಕೃಪೆಯನ್ನು ದೇವರವರಿಗೆ ಒದಗಿಸಬೇಕಾಗಿ ನಾನು ಪ್ರಾರ್ಥಿಸ್ತೇವೆ ಅಪ್ಪ ದೇವರೇ. ನಿನಗೆ ಸ್ತೋತ್ರ ರಾಜ ದೇವರೇ. ನೀನು ಒಳ್ಳೆಯವನು ಸ್ವಾಮಿ ದೇವರೇ. ನೀನು ಯಾವಾಗಲೂ ನಮ್ಮ ಸಂಗಡ ಇರುವಾತನು ದೇವರೇ. ನಮ್ಮ ವಿಜ್ಞಾಪನೆಗಳಿಗೆ ಕರ್ತನೆ ಸದುತ್ತರವನ್ನು ದಯಪಾಲಿಸುವಾತನು ದೇವರಪ್ಪ. ಕರ್ತನ ನಿನಗೆ ಸ್ತೋತ್ರ ದೇವರೇ. ನಮ್ಮ ಎಲ್ಲ ಕರ್ತನ ದೇವರೇ, ಮಕ್ಕಳನ್ನು ನಿನ್ನ ಕಾಯುವುದಕ್ಕಾಗಿ ಸ್ತೋತ್ರ ದೇವರೇ. ಎಲ್ಲ ಕೆಲಸ ಮಾಡುತ್ತಿರುವಂತ ಒಂದೊಂದು ವ್ಯಕ್ತಿಗಳನ್ನು, ಡಿಪಾರ್ಟ್ಮೆಂಟ್ಗಳನ್ನು ದೇವರೇ ನೀವು ಕಾಯ್ದು ಕರ್ತನ ದೇವರೇ ಅವರು ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ರಾಜ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ದೇವರೇ. ಯೇಸುವಿನ ನಾಮದಲ್ಲಿ ತಂದೆ ನಿಮಗೆ ಸ್ತೋತ್ರ. ನಮ್ಮ ದೇವ ಪ್ರಾರ್ಥನೆ ಕೇಳಿದಕ್ಕಾಗಿ ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸಿ. Praise the Lord. Hallelujah. ದೇವ ಜನರೇ, ಸತ್ಯವೇದ ವಾಕ್ಯ ಹೇಳ್ತಾ ಇದೆ, ಪ್ರವಾಹದೋಪಾದಿಯಲ್ಲಿ ಶತ್ರು ಬರುವಂತ ಸಮಯದಲ್ಲಿ ಅವನಿಗೆ ವಿರುದ್ಧವಾಗಿ ಜಯ ಧ್ವಜವನ್ನ ಎತ್ತುವಾತನು ಪರಿಶುದ್ಧಾತ್ಮನು. ಆತನೇ ಜಯದ ಆತ್ಮನು. ಹಾಲೆಲೂಯಾ. ಬನ್ರಿ ನಾವು ಕರ್ತನನ್ನು ಸ್ತುತಿಸಿ ನಾವು ಮಹಿಮೆ ಪಡಿಸೋಣ. ಪ್ರವಾಹದಂತೆ ಶತ್ರು ಸೈನ್ಯ ವಿರುದ್ಧವಾಗಿ ಬರುವಂತ ಸಮಯದಲ್ಲಿ ಅವನಿಗೆ ವಿರುದ್ಧವಾಗಿ ಜಯ ಧ್ವಜವನ್ನು ಎತ್ತುವಾತನು ನಮ್ಮ ಪರಿಶುದ್ಧಾತ್ಮನು. ಹಾಲೆಲೂಯಾ. ಪ್ರವಾಹದಂತೆ ಶತ್ರು ಸೈನ್ಯ ನನ್ನಲ್ಲಿ ಬಂದರು, ಅವನಿಗೆ ವಿರೋಧವಾಗಿ ಜಯ ಧ್ವಜ ಎತ್ತುವ. ಪ್ರವಾಹದಂತೆ ಶತ್ರು ಸೈನ್ಯ ನನ್ನಲ್ಲಿ ಬಂದರು, ಅವನಿಗೆ ವಿರೋಧವಾಗಿ ಜಯ ಧ್ವಜ ಎತ್ತುವ. ಆತ್ಮನು ಜಯದ ಆತ್ಮನು, ಜಯದ ಆತ್ಮನು. ಹೇಳೋಣ ದೇವ ಜನರೇ, ಜಯದ ಆತ್ಮನು, ಜಯದ. ಇನ್ನೊಂದ್ಸರಿ ಹೇಳೋಣ, ಜಯದ ಆತ್ಮನು, ಜಯದ ಆತ್ಮನು, ಜಯದ ಆತ್ಮನು. ಸೈತಾನನ ತುಳಿಯುವೆ
ಯೇಸುವಿನ ನಾಮದಿಂದ ತಡೆಗಳ ಮುರಿಯುವೆ, ಆತ್ಮನ ಬಲದಿಂದ ಜಯವನ್ನು ಹೊಂದುವೆ, ವಾಕ್ಯದ ಶಕ್ತಿಯಿಂದ ಶುದ್ಧನಾಗಿ ಜೀವಿಸುವೆ, ಆತ್ಮನ ಬಲದಿಂದ ಸೈತಾನನ ತುಳಿಯುವೆ, ಯೇಸುವಿನ ನಾಮದಿಂದ ತಡೆಗಳ ಮುರಿಯುವೆ, ಆತ್ಮನ ಬಲದಿಂದ ಜಯವನ್ನು ಹೊಂದುವೆ, ವಾಕ್ಯದ ಶಕ್ತಿಯಿಂದ ಶುದ್ಧನಾಗಿ ಜೀವಿಸುವೆ, ಯೇಸುವಿನ ರಕ್ತದಿಂದ ಆತ್ಮನು ಜಯದ ಆತ್ಮನು, ಹೇ ಜಯದ ಆತ್ಮನು, ಜಯದ ಆತ್ಮನು, ಜಯದ ಆತ್ಮನು, ಪ್ರವಾಹದಂತೆ ಶತ್ರು ಸೈನ್ಯ ನನ್ನಲ್ಲಿ ಬಂದರು, ಅವನಿಗೆ ವಿರೋಧವಾಗಿ ಜಯ ಧ್ವಜ ಎತ್ತುವ ಆತ್ಮನು, ಜಯದ ಆತ್ಮನು, ಜಯದ ಆತ್ಮನು, ಜಯದ ಆತ್ಮನು, ಜಯದ ಆತ್ಮನು, ಓ ಜಯದ ಆತ್ಮನು, ಜಯದ ಆತ್ಮನು. ಆಮೆನ್, ಆಮೆನ್, ಹಲ್ಲೆಲೂಯಾ. ಬನ್ನಿ ಮತ್ತೆ ನಾವು ಹಾಗೆ ಮುಂದುವರೆದು ನಾವು ಪ್ರಾರ್ಥಿಸೋಣ. ದಯವಿಟ್ಟು ದೇವ ಜನರೇ ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ಆರಾಧನೆಯಲ್ಲಿ ನೀವು ಇರಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಬನ್ನಿ ಮುಂದುವರೆದು ನಾವು ಪ್ರಾರ್ಥಿಸೋಣ. ಆಮೆನ್. ಪ್ರೀತಿಯುಳ್ಳ ದೇವ ಜನರೇ, ದೇವರನ್ನ ಸ್ತುತಿಸ್ತಾ ಇರುವಂತಹ ಆರಾಧಿಸುತ್ತಿರುವಂತಹ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ನಾನು ವಂದನೆಗಳನ್ನ ತಿಳಿಸುತ್ತೇನೆ. ಅದೇ ರೀತಿ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಷಯಕ್ಕಾಗಿ ನಾವು ಪ್ರಾರ್ಥಿಸೋಣ. ಈಗಾಗಲೇ ಈ ಕೊರೋನಾ ವೈರಸ್ ಮೂಲಕ ಅನೇಕ ಸಮಸ್ಯೆಗಳಾಗಿವೆ. ಅದರಲ್ಲೂ ಒಂದು ಮುಖ್ಯ ವಿಷಯಕ್ಕಾಗಿ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮ ಭಾರತ ದೇಶದಲ್ಲಿ 138 ಕೋಟಿ ಜನಗಳಿದ್ದಾರೆ. ಆದರೆ ಅದರಲ್ಲಿ ಅವತ್ತು ದುಡಿದು ಅವತ್ತು ಸಂಪಾದಿಸಿ ಜೀವನ ಮಾಡುವಂತ ಆ ದಿನದಲ್ಲಿ ಬರುವಂತಹ ಹಣದಿಂದ ಜೀವನ ಮಾಡುವಂತ ಕೋಟಿ ಜನಗಳಿದ್ದಾರೆ. ಅದರಿಂದ ಈ ಸಮಯದಲ್ಲಿ ಆ ಜನಗಳು ನೋಡುವಂತ ಸಮಯದಲ್ಲಿ ಅವರಿಗೆ ಆಹಾರ ಇಲ್ಲ, ಮಕ್ಕಳಿಗೆ ಕುಡಿಯಲು ಹಾಲುಗಳಿಲ್ಲ, ಅನೇಕ ಕಷ್ಟಗಳು, ವೇದನೆಗಳು ನಾವು ಅನೇಕ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೇವೆ. ಅದರಿಂದ ಈ ಸಮಯದಲ್ಲಿ ಪ್ರಿಯವಾದ ದೇವ ಜನಗಳೇ, ಅಂತ ಜನರಿಗಾಗಿ ನಾವು ಪ್ರಾರ್ಥಿಸೋಣ. ದೇವರು ಹೇಳಿದ್ರು, ಎಲ್ಲ ಬಡವರಿಗೂ, ದಿಕ್ಕಿಲ್ಲದವರಿಗೂ, ಅನಾಥರಿಗೂ, ವಿಧವೆಯರಿಗೂ ನಾನೇ ದೇವರೆಂಬುದಾಗಿ. ಯೇಸು ಸ್ವಾಮಿ ಕರುಣೆ ಉಳ್ಳ ಆತನು, ಯೇಸು ಸ್ವಾಮಿ ದಯ ತೋರಿಸುವ ಆತನು, ಆತನು ಮನಮರುಗುವ ದೇವರು. ಅದರಿಂದ ಪ್ರಿಯವಾದ ದೇವ ಜನಗಳೇ ನಾವು ಪ್ರಾರ್ಥಿಸೋಣ. ಯಾಕಂದ್ರೆ ಸರ್ಕಾರವು ಈಗಾಗಲೇ ಅನೇಕರಿಗೆ ಸಹಾಯ ಮಾಡ್ತಾ ಇದೆ, ಆದ್ರೆ ಕೆಲವರಿಗೆ ಮಾತ್ರ ಅದು ಮುಟ್ತಾ ಇದೆ. ಇನ್ನು ಅನೇಕ ಜನಗಳಿಗೆ ಅದು ಹೋಗಿ ಸೇರ್ತಾ ಇಲ್ಲ. ಅದರಿಂದ ಒಂದು ಹೊತ್ತು ಊಟ ಮಾಡಿ 2 ಹೊತ್ತು ಉಪವಾಸದಲ್ಲಿರುವಂತಹ ಜನಗಳು ಅನೇಕ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಜನಗಳಿದ್ದಾರೆ. ಅದರಿಂದ ಈ ಸಮಯದಲ್ಲಿ ಈ 60 ಲಕ್ಷ ಕೂಲಿ ಕಾರ್ಮಿಕರಿಗಾಗಿ ನಾವು ಭಾರವುಳ್ಳವರಾಗಿ ಪ್ರಾರ್ಥಿಸೋಣ. ಈ ಸಮಯದಲ್ಲಿ ಅವರನ್ನು ನಮ್ಮ ಕುಟುಂಬದವರಾಗಿ ಎಂದು ಎಣಿಸಿ ನಾವು ಭಾರಪಟ್ಟು ಎಲ್ಲರ ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. ಇರುವಂತಹ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿ ನಾವು ಎಲ್ಲರೂ ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಓ ಕರ್ತನೇ, ನಿಮಗೆ ಸ್ತೋತ್ರ ಮಾಡುತ್ತೇವಪ್ಪ. ದೇವರೇ, ಈ ಸಮಯದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೇ, ಈ ಸಮಯದಲ್ಲಿ ಅನೇಕ ದೇವ ಜನಗಳಾಗಿ ಕರ್ತನೇ ಯೇಸುವೇ ನಾವು ಸೇರಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. 60 ಲಕ್ಷ ಕೂಲಿ ಕಾರ್ಮಿಕರು ನಮ್ಮ ದೇಶದಲ್ಲಿದ್ದಾರೆ ಸ್ವಾಮಿ. ಕರ್ತನೇ, ಎಲ್ಲ ಜನಗಳ ಮೇಲೆ ನಿನ್ನ ಕರುಣೆ ಉಂಟಾಗಲಿ, ನಿನ್ನ ದಯೆ ಉಂಟಾಗಲಿ ಅಪ್ಪ. ಯೇಸುವೇ, ನಿನ್ನ ಮನ ಬರಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೇ, ಊಟಗಳಿಲ್ಲದೆ ಅಪ್ಪ ಅನೇಕರು ನರಳ್ತಾ ಇದ್ದಾರೆ ಸ್ವಾಮಿ. ಅನೇಕ ಚಿಕ್ಕ ಮಕ್ಕಳು ಸಹ ದೇವ್ರೆ ಕರ್ತನೇ ಅಪ್ಪ ಊಟಕ್ಕಾಗಿ ವೇದನೆ ಪಡ್ತಾ ಇದ್ದಾರೆ, ಕಣ್ಣೀರನ್ನು ಇಡ್ತಾ ಇದ್ದಾರೆ ಅಪ್ಪ. ಯೇಸುವೇ, ಆ ಜನಗಳನ್ನ ನೀನು ನೋಡಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರ ಮೇಲೆ ನೀನು ದಯ ತೋರಿಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಸರ್ಕಾರದಿಂದ ಕರ್ತನೆ ಅಪ್ಪ ಏನೇನು ಸೌಲಭ್ಯಗಳನ್ನ ಕೊಡ್ತಾ ಇದ್ದರು ಅದೆಲ್ಲರೂ ಒಬ್ಬೊಬ್ಬರ ಕರ್ತನೆ ಮನೆಗಳಿಗೆ, ಒಂದೊಂದು ಮನೆಗಳಿಗೆ, ಒಂದೊಂದು ಕರಗಳಿಗೆ ಯೇಸುವಿನ ನಾಮದಲ್ಲಿ ಮುಟ್ಟಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ರಾಜ.
ದೇವರೇ ಸ್ತೋತ್ರ. ಅನೇಕ ಸಹಾಯ ಮಾಡುವಂತ ಕರಗಳನ್ನ ಎಬ್ಬಿಸು ಸ್ವಾಮಿ. ದೇವರೇ ನೀನು ಎಬ್ಬಿಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶದಲ್ಲಿ ಯಾರು ಸಹ ಹಸಿವಿನಿಂದ ಇರಬಾರದು ಸ್ವಾಮಿ, ಹಸಿವಿನಿಂದ ವೇದನೆ ಪಡಬಾರದು ದೇವರೇ. ಕರ್ತನೇ ಹಾಲೆಲೂಯಾ. ಆಕಾಶದಲ್ಲಿರುವ ಹಕ್ಕಿಗಳನ್ನು ನೋಡಿರಿ, ಅವುಗಳನ್ನು ಪೋಷಿಸುವ ಆತನು ನೀನೇ ಎಂಬುದಾಗಿ ಹೇಳಿದಿರ ಸ್ವಾಮಿ. ಓ ಹಾಲೆಲೂಯಾ. ಕರ್ತನೇ ಕೂಗುವಂತ ಕಾಗೆ ಮರಿಗಳಿಗೂ ಆಹಾರ ಕೊಡುವ ಆತನು ನೀನಲ್ಲವ ದೇವರೇ. ಈ ಸಮಯದಲ್ಲಿ ಕರ್ತನೇ ನಿನ್ನ ಮಕ್ಕಳಾಗಿ ಸೇರಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಓ ನಮ್ಮ ದೇಶದಲ್ಲಿ ಆಹಾರಕ್ಕಾಗಿ ಕಣ್ಣೀರು ಇಡುತ್ತಿರುವ ಒಂದೊಂದು ಬಡ ಜನಗಳನ್ನ, ಒಂದೊಂದು ನಮ್ಮಲ್ಲಿರುವಂತ ಜನಗಳನ್ನ, ಒಂದೊಂದು ಗ್ರಾಮಗಳಲ್ಲಿರುವಂತ ಜನಗಳನ್ನ ದೇವರೇ ನೀನು ಕರ್ತನೆ ಕರುಣಿಸು. ನೀನು ಕರುಣಿಸು ದೇವರೇ. ನಿನ್ನ ದಯ ಉಂಟಾಗಲಿ. ಆಹಾರಕ್ಕಾಗಿ ಅವರಿಗಾಗಿ ದೇವರೇ ಮಾರ್ಗಗಳು ತೆರೆಯಲ್ಪಡಲಿ ಅಪ್ಪ. ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ ಕರ್ತನೆ. ಇಸ್ರಾಯೇಲ್ ಜನಗಳಿಗೆ ಕರ್ತನೆ ಮನ್ನವನ್ನು ಕೊಟ್ಟ ದೇವರು ನೀನಲ್ಲವ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ಕರದಿಂದ ಸೃಷ್ಟಿ ಮಾಡಲ್ಪಟ್ಟಂತ ನಿನ್ನ ಜನಗಳು ದೇವರೇ, ಆ ಜನಗಳ ಹಸಿವು ನೀಗಲೇಪ್ಪ. ಅವರ ಹಸಿವು, ಅವರ ಬಡತನಗಳು ಮಾರ್ಪಡಲಿ ಸ್ವಾಮಿ. ಓ ನೀನು ಕರುಣಿಸುವಂತೆ ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ. ನೀತಿವಂತ ಅತ್ಯಾಶಕ್ತಿ ಉಳ್ಳ ಪ್ರಾರ್ಥನೆಯು ಬಹು ಬಲವುಳ್ಳದೆಂಬುದಾಗಿ ದೇವರೇ ನಿನ್ನ ವಾಕ್ಯ ಹೇಳ್ತಾ ಇದೆ. ನಾವು ನೀತಿವಂತರುಗಳಾಗಿ ನಿನ್ನ ಮಕ್ಕಳಾಗಿ ನಾವು ಹೃದಯದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರೇ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲೇ ಕರ್ತನೆ ಹಸಿವಿನಿಂದ ಕರ್ತನೆ ವೇದನೆ ಪಡುತ್ತಿರುವಂತ ಕರ್ತನೆ ಸ್ತೋತ್ರ, ಕಣ್ಣೀರಿಡುತ್ತಿರುವಂತ ಒಂದೊಂದು ಮಕ್ಕಳ ಮೇಲೆ ಅಪ್ಪ ನೀನು ಮನಮರಗಿದಕ್ಕಾಗಿ ಸ್ತೋತ್ರ. ಅವರ ಕುಟುಂಬಗಳಿಗೆ ಕರ್ತನೆ ಆಹಾರಗಳನ್ನು ನೀನು ದೊರಕಿಸಿಕೊಡುವುದಕ್ಕಾಗಿ ಸ್ತೋತ್ರ ದೇವರೇ. ಅಧಿಕಾರಿಗಳ ಒಳಗಡೆ ನೀನು ಮಾತನಾಡುತ್ತೇವೆ ಕರ್ತನೆ. ಒಂದೊಂದು ಕರ್ತನೆ ವ್ಯಕ್ತಿಗಳ ಮೂಲಕ ನೀನು ಕರ್ತನೆ ಕಾರ್ಯ ಮಾಡು. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವಪ್ಪ ಯೇಸುವೇ. ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಮಹತ್ವ ನಿನಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಆಮೆನ್. ದೇವ ಜನರೇ, ನಮ್ಮ ದೇವರು ಆತನೇ ರಾಜಾದಿ ರಾಜ್ಯನು, ಕರ್ತಾದಿ ಕರ್ತನು, ದೇವಾದಿ ದೇವನು. ಆತನೇ ಸಮಸ್ತವನ್ನ ಆಳ್ವಿಕೆ ಮಾಡುವ ಆತನು. ಹಾಲೆಲೂಯ. ಬನ್ರಿ ನಾವು ಆತನನ್ನ ಮಹಿಮೆ ಪಡಿಸೋಣ. ರಾಜಾದಿ ರಾಜನೇ, ಕರ್ತಾದಿ ಕರ್ತನೇ, ದೇವಾದಿ ದೇವನೇ, ಶುದ್ಧರಲ್ಲಿ ಪರಿಶುದ್ಧನು, ನೀನೊಬ್ಬನೇ ಸಮಸ್ತವನ್ನು ಆಳ್ವಿಕೆ ಮಾಡುವಾತನು. ನೀ ಮಾತ್ರನು, ನೀ ಮಾತ್ರನು, ನೀ ಮಾತ್ರನು ಯೇಸುವೇ. ನೀ ಮಾತ್ರನು, ನೀ ಮಾತ್ರನು, ನೀ ಮಾತ್ರನು. ಸಿಂಗಿಟಗೆ ನೀ ಮಾತ್ರನು ಹೇಳೋಣ ನಾವು. ನೀ ಮಾತ್ರನು, ನೀ ಮಾತ್ರನು. ನಿನ್ನಿಂದ ಎಲ್ಲವೂ ಸಾಧ್ಯ. ನಿನ್ನ ಬಿಟ್ಟರೆ ಬೇರೆ ಯಾವುದೂ ಇಲ್ಲಪ್ಪ ಯೇಸುವೇ. ಸಮಸ್ತವನ್ನು ಆಳ್ವಿಕೆ ಮಾಡುವಂತ ದೇವರೇ, ನೆನೆಸಿಕೊಂಡು ನೀ ಮಾತ್ರನು, ನೀ ಮಾತ್ರನು ಯೇಸುವೇ. ರಾಜರಲ್ಲಿ ರಾಜಾದಿ ರಾಜ, ದೇವರಲ್ಲಿ ದೇವಾದಿ ದೇವ, ದೇವರಲ್ಲಿ ದೇವಾದಿ ದೇವ, ರಾಜರಲ್ಲಿ ರಾಜ. ದೇವ ಜನವೇ, ನಾವೆಲ್ಲರೂ ಹಾಡಿ ಕರ್ತನನ್ನು ಮಹಿಮೆ ಪಡಿಸೋಣ. ದೇವರಲ್ಲಿ ದೇವಾದಿ ದೇವ, ನೀ ಮಾತ್ರನು, ನೀ ಮಾತ್ರನು, ನೀ ಮಾತ್ರನು ಯೇಸುವೇ. ನೀ ಮಾತ್ರನು, ನೀ ಮಾತ್ರನು, ನೀ ಮಾತ್ರನು ಯೇಸುವೇ. ಮರಣವ ಗೆದ್ದವನು ಮೃತ್ಯುಂಜಯನಾದವನೇ, ಮೃತ್ಯುಂಜಯನಾದವನು. ಹೇಳೋಣ ದೇವಚಂದ್ರ, ಮರಣವ ಗೆದ್ದವನು, ಆತನೊಬ್ಬನೇ. ನಮ್ಮ ದೇವರು ಮಾತ್ರ ಮರಣವನ್ನು ಗೆದ್ದು ಮೃತ್ಯುಂಜಯನಾದವನು. ಹೇಳೋಣ ಮರಣವ ಗೆದ್ದವನು, ಮರಣವ ಗೆದ್ದವನು, ಮೃತ್ಯುಂಜಯನಾದವನು. ನೀ ಮಾತ್ರನು, ನೀ ಮಾತ್ರನು, ನೀ ಮಾತ್ರನು ಯೇಸುವೇ. ನೀ ಮಾತ್ರನು, ನೀ ಮಾತ್ರನು, ನೀ ಮಾತ್ರನು ಯೇಸುವೇ.
ನೀ ಮಾತ್ರನು ಯೇಸುವೇ. ಆಮೇನ್ ಆಮೇನ್. ಆತನು ಮಾತ್ರ ದೇವ ಜನರೇ. ಬನ್ನಿರಿ ಮತ್ತೆ ನಾವಿನ್ನೂ ಸಹ ನಾವು ಪ್ರಾರ್ಥಿಸೋಣ. ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವೆಲ್ಲರೂ ಸಹ ಕರ್ತನ ಸಮ್ಮುಖದಲ್ಲಿ ನಾವು ಹೋರಾಡೋಣ. ಆಮೇನ್. ಹಾಲೆಲೂಯಾ. ಹಾಗೆ ಈ ಸಮಯದಲ್ಲಿ ಕೂಡ ನಾವು ಸೋತು ಹೋಗದೆ ಮತ್ತೆ ನಾವು ಪ್ರಾರ್ಥಿಸೋಣ. ದೇವರ ವಾಕ್ಯ ಈ ರೀತಿ ಹೇಳ್ತಿದೆ, ನೀತಿವಂತನ ಅತ್ಯಾತಸುಳ್ಳ ಪ್ರಾರ್ಥನೆಯು ಅದು ಬಹು ಬಲವಾಗಿದೆ ಎಂಬುದಾಗಿ. ಈ ಸಮಯದಲ್ಲಿ ನಮ್ಮ ದೇಶದಲ್ಲಿರುವಂಥ ಎಲ್ಲ ನಾಯಕರುಗಳಿಗೋಸ್ಕರ ನಾವು ಪ್ರಾರ್ಥಿಸೋಣ. ನಮ್ಮ ಎಲ್ಲ ಪ್ರಧಾನಮಂತ್ರಿ ಹಾಗೂ ಎಲ್ಲ ಮುಖ್ಯಮಂತ್ರಿಗಳಿಗಾಗಿ, ಎಲ್ಲ ಡಿಸ್ಟ್ರಿಕ್ಟ್ ಕಮಿಷನರ್ಗಳಿಗಾಗಿ, ಅದೇ ರೀತಿಯಾಗಿ ಗವರ್ನರ್ಗಳಿಗಾಗಿ, ಪ್ರೈಮ್ ಮಿನಿಸ್ಟರ್ಗಳಿಗೆ, MLA, MP ಪ್ರತಿಯೊಬ್ಬರಿಗೋಸ್ಕರ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುವಂಥ ಸಮಯ ಆಗಿದೆ. ವಾಕ್ಯ ಈ ರೀತಿ ಹೇಳ್ತಾ ಇದೆ, 1 ತಿಮೋಥೆ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಎಲ್ಲ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗೂ ವಿಜ್ಞಾಪನೆ ಮಾಡಬೇಕೆಂಬುದಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ದೇಶದಲ್ಲಿ COVID-19 ಮುಖಾಂತರ ಅನೇಕ ಕಾರ್ಯಗಳು ಸಂಭವಿಸ್ತಾ ಇರೋದ್ರಿಂದ ಈ ಸಮಯದಲ್ಲಿ ದೇವರು ಅವರಿಗೆ ಒಳ್ಳೆ ಜ್ಞಾನವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಜ್ಞಾನದಿಂದ ದೇಶವನ್ನು ನಡೆಸುವ ರೀತಿಯಲ್ಲಿ ದೇವರು ಅವ್ರನ್ನ ನಡೆಸಬೇಕಾಗಿ ಅದೇ ರೀತಿಯಾಗಿ ನಾವು ಪ್ರಾರ್ಥಿಸೋಣ. ಈ ಸಮಯ ದೇವರ ಕರವು ಎಲ್ಲ ನಾಯಕರುಗಳನ್ನು ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗಿ, ದೇವರ ಕರವು ಮಾತ್ರ ಅವರೆಲ್ಲರನ್ನು ನಡೆಸುವಂತೆ ಈ ಸಮಯದಲ್ಲಿ ಇರುವಂಥ ಸ್ಥಳದಲ್ಲಿ ನಾವೆಲ್ಲರೂ ಉತ್ಸಾಹದೊಂದಿಗೆ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಹಾಲೆಲೂಯಾ. ಕರ್ತನೇ, ನಿಮ್ಮನ್ನು ಸ್ತುತಿಸುತ್ತೇವೆ ಕರ್ತನೆ. ಹೌದು ಕರ್ತನೆ, ಒಂದು ಸಾರಿ ಅಪ್ಪ, ಹೌದು ವಾಕ್ಯದಲ್ಲಿ ಹೇಳಿದ ಹಾಗೆ ಕರ್ತನೆ, ನಮ್ಮ ಅರಸುಗಳಿಗಾಗಿಯೋ ಅಪ್ಪ, ನಾವು ಈ ಸಮಯದಲ್ಲಿ ಅಧಿಕಾರಿಗಳಿಗೋಸ್ಕರ ಅಪ್ಪ, ನಮಗೆ ಕೊಡಲ್ಪಟ್ಟಿರುವಂಥ ಅಧಿಕಾರಿಗಳಿಗೋಸ್ಕರ ನಿನ್ನ ಸಮ್ಮುಖದಲ್ಲಿ ನಾವು ವಿಜ್ಞಾಪಿಸ್ತಾ ಇದ್ದೀವಿ ಕರ್ತನೆ. ಯೇಸುವೇ, COVID-19 ಮುಖಾಂತರ ಅಪ್ಪ, ಹೌದು ಕರ್ತನೆ, ಈ ಸಮಯದಲ್ಲಿ ಅವರು ದೇಶವನ್ನು ಯಾವ ರೀತಿ ನಡೆಸಬೇಕೆಂಬುದಾಗಿ, ದೇಶದ ಮೇಲೆ ಯಾವ ರೀತಿ ಹೌದು ಕರ್ತನೆ ರೋಗಕ್ಕೆ ವಿರೋಧವಾಗಿ ಒಂದು ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಯೇಸುವೇ, ನಿನ್ನ ಜ್ಞಾನವು ಅಪ್ಪ ನಮ್ಮ ನಾಯಕರುಗಳ ಮೇಲೆ ಇಳಿದು ಬರುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಯೇಸುವೇ, ನಿನ್ನ ಕರವು ಅಪ್ಪ ಈ ಸಮಯದಲ್ಲಿ ಅವ್ರನ್ನ ನಡೆಸಲಿ ಕರ್ತನೆ. ಅಪ್ಪ ಅದೇ ರೀತಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಅಪ್ಪ, ಈ ಒಂದು ರೋಗದ ಮುಖಾಂತರ ಒಂದು ಕಡೆ ನೋಡೋದಾದ್ರೆ ಅನೇಕ ಜನರು ಬಾಧಿಸಲ್ಪಡ್ತಾ ಇದ್ದಾರೆ, ಒಂದು ಕಡೆ ನೋಡೋದಾದ್ರೆ ಅನೇಕ ಹಸಿವಿನಿಂದ ಕೂಡ ಜನರು ಬಾಧಿಸಲ್ಪಡ್ತಾ ಇದ್ದಾರೆ. ಪರಿಶುದ್ಧಾತ್ಮನೇ ಈ ಸಮಯದಲ್ಲಿ ಅಪ್ಪ ನಾಯಕರುಗಳ ಹೃದಯದಲ್ಲಿ ಒಂದು ಕರುಣೆಯನ್ನು ಹುಟ್ಟಿಸುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ಅಪ್ಪ, ಬರುವಂತ ಹಣಗಳನ್ನು ಒಂದು ಸರಿಯಾದ ರೀತಿಯಲ್ಲಿ ಕರ್ತನೆ ಅವರು ವೆಚ್ಚ ಮಾಡುವಂತೆ, ಹೌದು ಕರ್ತನೆ, ಎಲ್ಲ ಹೌದು ಕರ್ತನೆ ಅಪ್ಪ, ಬೇಕಾಗಿರುವಂತ ದಿನನಿತ್ಯದ ಒಂದು ಕಾರ್ಯಗಳನ್ನು ಯೇಸುವೇ ಎಲ್ಲ ಜನರಿಗೂ ಅವರು ತಲುಪಿಸುವ ರೀತಿಯಲ್ಲಿ ಅಪ್ಪ ಅವರ ಹೃದಯಗಳಲ್ಲಿ ನೀವು ಕಾರ್ಯಗಳನ್ನು ಮಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸುವೇ, ನಮ್ಮ ಅಧಿಕಾರಿಗಳಿಗೆ ಬೇಕಾಗಿರುವಂಥ ಜ್ಞಾನವು ಅದು ನಿನ್ನಿಂದ ಬರಲಿ ಕರ್ತನೆ. ಅವರ ಸ್ವಂತ ಬಲಗಳಲ್ಲ, ಸ್ವಂತ ಜ್ಞಾನಗಳಲ್ಲ ಕರ್ತನೆ, ನಿನ್ನ ಜ್ಞಾನವು ಯೇಸುವೇ ಈ ಸಮಯದಲ್ಲಿ ಅವ್ರನ್ನ ಆಳ್ವಿಕೆ ಮಾಡುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ನಿನ್ನ ಕರವು ಅವ್ರನ್ನ ನಡೆಸಲಿ ಕರ್ತನೆ. ಅಪ್ಪ ಹೌದು ಕರ್ತನೆ, ಈ ಸಮಯದಲ್ಲಿ ಎಲ್ಲ ನಾಯಕರುಗಳನ್ನು ನಿನ್ನ ಕಂಟ್ರೋಲಲ್ಲಿ ನೀವು ತೆಗೆದುಕೊಂಡಿದ್ದಕ್ಕಾಗಿ ಸ್ತೋತ್ರ. ನೀವು ಅವ್ರನ್ನ ಜ್ಞಾನದಿಂದ ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ನೀವು ಕರ್ತನೆ ಅವರ ಹೃದಯಗಳಲ್ಲಿ ಜನರನ್ನು ಕುರಿತು ಒಂದು ಕರುಣೆಯನ್ನ, ಜನರನ್ನು ಕುರಿತು ಹೌದು ಕರ್ತನೆ ಒಂದು ಪ್ರೀತಿಯನ್ನು ನೀವು ಹುಟ್ಟಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಾಲೆಲೂಯಾ. ಅದೇ ರೀತಿಯಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ, ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥಿಸೋಣ. ವಾಕ್ಯ ಹೇಳ್ತಾ ಇದೆ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದಾಗಿ ಅದು ದೇವರ ಚಿತ್ತ ಆಗಿದೆ. ಈ ಸಮಯದಲ್ಲಿ ನಮ್ಮ ದೇಶದಲ್ಲಿರುವಂಥ 138 ಕೋಟಿ ಆತ್ಮಗಳನ್ನು ದೇವರ ಕರದಲ್ಲಿ ಒಪ್ಪಿಸಿಕೊಡೋಣ. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿರುವಂಥ 7 ಕೋಟಿಗಿಂತ ಅಧಿಕವಾದ ಆತ್ಮಗಳನ್ನು ದೇವರ ಕರದಲ್ಲಿ ಒಪ್ಪಿಸಿಕೊಡೋಣ. ಒಂದು ಸಾರಿ ದೇಶದ ಮೇಲೆ ದೇವರ ರಕ್ತ ಇಳಿದು ಬರಬೇಕಾಗಿ, ನಮ್ಮ ದೇಶದ ಮೇಲೆ ಯೇಸುವಿನ ರಕ್ತ ಇಳಿದು ಬರಬೇಕಾಗಿ, ನಮ್ಮ ದೇಶದ ಮೇಲೆ ಯೇಸುವಿನ ರಕ್ಷಣೆ ಇಳಿದು ಬರಬೇಕಾಗಿ ನಾವು ಪ್ರಾರ್ಥಿಸೋಣ. ಹಾಗೆ ವಾಕ್ಯದಲ್ಲಿ ಹೇಳ್ತಿದೆ, ಜೀವ ಮರಣಗಳು ನಾಲಿಗೆ ವಶ ಎಂಬುದಾಗಿ. ಈ ಸಮಯದಲ್ಲಿ ಆ ರೋಗದ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಿಂದ ಕಿತ್ತು ಹಾಕಲ್ಪಡಬೇಕಾಗಿ, ಯೇಸುವಿನ ನಾಮದಲ್ಲಿ ಎಲ್ಲ ಕೊರೋನಾದ ಶಕ್ತಿಗಳು ಮುರಿಯಲ್ಪಡಬೇಕಾಗಿ, ಯೇಸುವಿನ ರಕ್ತದಿಂದ ಎಲ್ಲ ಕೊರೋನಾದ ಶಕ್ತಿಗಳು ಲಯವಾಗಬೇಕಾಗಿ, ದೇಶದ ಮೇಲೆ ಯೇಸುವಿನ ರಕ್ತದ ಕಾವಲು ಇಳಿದು ಬರಬೇಕಾಗಿ, ಅದೇ ರೀತಿಯಾಗಿ ನಮ್ಮ ದೇಶದ ಮೇಲೆ ರಕ್ಷಣೆಯ ಕಟ್ಟುಗಳು ಬಿಚ್ಚಲ್ಪಡಬೇಕಾಗಿ, ನಮ್ಮ ದೇಶವು ಯೇಸುವನ್ನು ತಿಳಿದುಕೊಳ್ಳುವಂತೆ, ನಮ್ಮ ದೇಶವು ರಕ್ಷಣೆಯಲ್ಲಿ ಬರುವಂತೆ, 138 ಕೋಟಿ ಆತ್ಮಗಳು ಯೇಸುವನ್ನು ಕಂಡುಕೊಳ್ಳುವಂತೆ, 7 ಕೋಟಿಗಿಂತ ಅಧಿಕವಾದ ಕರ್ನಾಟಕದಲ್ಲಿರುವ ಆತ್ಮಗಳು ಯೇಸುವನ್ನು ತಿಳಿದುಕೊಳ್ಳುವಂತೆ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಯೆರೆಮೀಯನಿಗೆ ದೇವರ ವಾಕ್ಯದಲ್ಲಿ ನೋಡೋದಾದ್ರೆ, ಯೆರೆಮೀಯ ಪ್ರವಾದನೆ ಗ್ರಂಥದಲ್ಲಿ ಈ ರೀತಿ ಹೇಳ್ತದೆ, ಕಿತ್ತು ಹಾಕುವುದಕ್ಕೂ ಕೆಡುವುದಕ್ಕೂ ನೆಡುವುದಕ್ಕೂ ಕಟ್ಟಲ್ಪಡುವುದಕ್ಕೂ ನಾನು ನಿನಗೆ ಅಧಿಕಾರವನ್ನು ಕೊಟ್ಟಿದ್ದೇನೆಂದ. ಯೇಸುವಿನ ನಾಮದಲ್ಲಿ ಎಲ್ಲ ಕೊರೋನಾದ ಬಲಗಳು ಕಿತ್ತು ಹಾಕಲ್ಪಡಬೇಕಾಗಿ, ಕೊರೋನಾದ ಶಕ್ತಿಗಳು ಲಯವಾಗಬೇಕು.
ಬರಬೇಕಾಗಿ, ದೇಶದ ಮೇಲೆ ರಕ್ಷಣೆಯು ಬರುವಂತೆ ಈ ಸಮಯದಲ್ಲಿ ನಾವೆಲ್ಲರೂ ದಾಹದಿಂದ ಯೇಸುವನ್ನು ನೋಡಿ ನಾವು ಪ್ರಾರ್ಥಿಸೋಣ. ಹಾಲೆಲೂಯಾ. ಕರ್ತನೇ, ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ಒಂದು ಸಾರಿ ನಮ್ಮ ದೇಶವನ್ನ ನಿನ್ನ ಕರದಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಹೌದು ಕರ್ತನೆ ಅಪ್ಪ, ಎಲ್ಲ ಮನುಷ್ಯರು ಕರ್ತನೆ ಸತ್ಯದ ಪರಿಜ್ಞಾನವನ್ನು ತಿಳಿದುಕೊಂಡು ರಕ್ಷಣೆಯಲ್ಲಿ ಬರಬೇಕೆಂಬುದಾಗಿ ಅದು ನಿನ್ನ ಚಿತ್ತವಾಗಿದೆ ಅಲ್ವಾ ಕರ್ತನೆ. ಈ ಸಮಯದಲ್ಲಿ 138 ಕೋಟಿ ಆತ್ಮಗಳ ಮೇಲೆ ಯೇಸುವೇ ನಿನ್ನ ಕರವು ಚಲಿಸಲಿ ಅಪ್ಪ. ಕರ್ನಾಟಕ ರಾಜ್ಯದಲ್ಲಿರುವಂತ 7 ಕೋಟಿಗಿಂತ ಅಧಿಕವಾದ ಆತ್ಮಗಳ ಮೇಲೆ ಯೇಸುವೆ ನಿನ್ನ ಕರವು ಚಲಿಸಲಿ ಅಪ್ಪ. ಹೌದು ಕರ್ತನೆ, ಈ ಸಮಯದಲ್ಲಿ ನಮ್ಮ ದೇಶವನ್ನ, ನಮ್ಮ ರಾಜ್ಯವನ್ನ ಕೊರೋನಾ ಮುಕ್ತವಾಗಿ ಇರಿಸುವಂತೆ ಯೇಸುವೆ ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಎಲ್ಲ ಕೊರೋನಾದ ಬಲಗಳು ಮುರಿಯಲ್ಪಡಲಿ, ಕೊರೋನಾದ ಶಕ್ತಿಗಳು ಲಯವಾಗಲಿ, ಎಲ್ಲ ವೈರಸ್ಗಳು ಯೇಸುವಿನ ನಾಮದಿಂದ ಈ ಸಮಯದಲ್ಲಿ ನಾಶವಾಗುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ನಮ್ಮ ದೇಶದ ಮೇಲೂ ಅಪ್ಪ, ನಮ್ಮ ರಾಜ್ಯದ ಮೇಲೂ ನಿನ್ನ ರಕ್ತದ ಕಾವಲು ಇಳಿದು ಬರಲಿ ಅಪ್ಪ. ನಿನ್ನ ಅಗ್ನಿಯ ಕಾವಲು ಇಳಿದು ಬರಲಿ, ನಿನ್ನ ದೂತರ ಕಾವಲು ಇಳಿದು ಬರಲಿ. ಎಲ್ಲ ರೋಗದಿಂದ ನೀವು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ. ಅದೇ ರೀತಿಯಾಗಿ ಅಪ್ಪ, ರಕ್ಷಣೆಯ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವೆ. ಒಂದು ಆತ್ಮವು ಕೂಡ ಕೆಟ್ಟು ನರಕಕ್ಕೆ ಹೋಗದ ಹಾಗೆ ಯೇಸುವೆ ನಿನ್ನನ್ನು ಕಂಡುಕೊಳ್ಳುವಂತೆ, ನಿನ್ನ ರಕ್ಷಣೆ ಮಾರ್ಗದಲ್ಲಿ ಬರಲಿಕ್ಕಾಗುವಂತೆ ನೀವು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಇಸಪ್ಪ, ಈ ಸಮಯದಲ್ಲಿ ನಮ್ಮ ದೇಶವನ್ನ ಕರ್ತನೆ, ನಮ್ಮ ರಾಜ್ಯವನ್ನ ಅಪ್ಪ, ಇರುವಂತ 138 ಕೋಟಿ ಆತ್ಮಗಳನ್ನ ನಿನ್ನ ಕರದಲ್ಲಿ ನಾವು ಒಪ್ಪಿಸಿಕೊಡುತ್ತಾ ಇದ್ದೀವಿ ಕರ್ತನೆ. ನೀವು ರಕ್ಷಣೆಯಲ್ಲಿ ನಡೆಸಿದ್ದಕ್ಕಾಗಿ ಸ್ತೋತ್ರ, ನಿನ್ನ ಕಾವಲನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಎಲ್ಲರನ್ನ ಆ ಕೊರೋನಾ ವೈರಸ್ ಇಂದ ನೀವು ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ದೇಶದ ಮೇಲೆ ಅಪ್ಪ, ನಿನ್ನ ಸೌಖ್ಯವನ್ನ, ನಿನ್ನ ರಕ್ಷಣೆಯನ್ನ, ನಿನ್ನ ಬಿಡುಗಡೆಯನ್ನ, ನಿನ್ನ ಜಯವನ್ನ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ. ನಿನ್ನ ಕರದಲ್ಲಿ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ. ಆಮೆನ್. ಎಸ್, ಕರ್ತ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇದ್ರು ದೇವ ಜನಗಳೇ. ಆಮೇಲೆ ನಾವೆಲ್ಲರೂ ಸಹ ಮಾಡ್ತಾ ಇರುವಂತ ಪ್ರಾರ್ಥನೆಗೆ ಕರ್ತನು ಕಿವಿಗೊಟ್ಟು ಅದನ್ನು ಕೇಳಿ ಶಕ್ತವಾದ ಕಾರ್ಯಗಳನ್ನ ನಮ್ಮ ದೇಶದಲ್ಲೂ ನಮ್ಮ ರಾಜ್ಯದಲ್ಲೂ ಮಾಡ್ತಾ ಇದ್ದಾರೆ. ಆಮೇಲೆ ಬನ್ನಿ ನಾವೆಲ್ಲರೂ ಆತನ ಸ್ತುತಿಸಿ ನಾವು ಮಹಿಮೆ ಪಡಿಸೋಣ, ಆತನನ್ನು ಘನಪಡಿಸೋಣ. ಕರಗಳನ್ನು ತಟ್ಟುತ್ತಾ ಪರಲೋಕದ ಅಗ್ನಿ ಇಳಿಯನೀಗ ಎನ್ನುವ ಹಾಡು ನಾಡಿನ ಆತನ ಮಹಿಮೆ ಪಡಿಸೋಣ. ಆಮೇಲೆ ಗ್ಲೋರಿ. ಪರಲೋಕದ ಅಗ್ನಿ ಇಳಿಯಲಿಗ ಪರಿಶುದ್ಧ ಜನರ ನಡುವೆಯಲ್ಲಿ. ಪರಲೋಕದ ಅಗ್ನಿ ಇಳಿಯಲಿಗ ಪರಿಶುದ್ಧ ಜನರ ನಡುವೆಯಲ್ಲಿ. ಯೇಸುವೇ ಸುರಿಸಯ್ಯ ಉನ್ನತ ಅಗ್ನಿಯ. ಯೇಸುವೇ ಸುರಿಸಯ್ಯ ಉನ್ನತ ಅಗ್ನಿಯ. ಪರಲೋಕದ ಅಗ್ನಿ ಇಳಿಯಲಿಗ ಪರಿಶುದ್ಧ ಜನರ ಹೇಳೋಣ ನಾವೆಲ್ಲರೂ. ಪರಲೋಕದ ಅಗ್ನಿ ಇಳಿಯಲಿಗ ಪರಿಶುದ್ಧ ಜನರ ನಡುವೆಯಲ್ಲಿ. ಮುಳ್ಳಿನ ಪೊದೆಯೊಳು ಉರಿದ ಅಗ್ನಿ, ಮೋಶೆಯ ಸೇವೆಗೆ ಕರೆದ ಅಗ್ನಿ. ಮುಳ್ಳಿನ ಪೊದೆಯೊಳು ಉರಿದ ಅಗ್ನಿ, ಮೋಶೆಯ ಸೇವೆಗೆ ಕರೆದ ಅಗ್ನಿ. ಯೇಸುವೇ ಸುರಿಸಯ್ಯ ಉನ್ನತ ಅಗ್ನಿಯ. ಯೇಸುವೇ ಪರಲೋಕದ ಅಗ್ನಿ ಇಳಿಯಲಿಗ ಪರಿಶುದ್ಧ ಜನರ ನಡುವೆಯಲ್ಲಿ. ಪರಲೋಕದ ಅಗ್ನಿ ಇಳಿಯಲಿಗ ಪರಿಶುದ್ಧ ಜನರ ನಡುವೆಯಲ್ಲಿ. ಅಪೊಸ್ತಲರ ಮೇಲೆ ಇಳಿದ ಅಗ್ನಿ, ಲೋಕದ ಎಲ್ಲೆಡೆ ಹರಡಿದ ಅಗ್ನಿ. ಅಪೊಸ್ತಲರ ಮೇಲೆ ಇಳಿದ ಅಗ್ನಿ, ಲೋಕದ ಎಲ್ಲೆಡೆ ಹರಡಿದ ಅಗ್ನಿ. ಯೇಸುವೇ ಸುರಿಸಯ್ಯ ಉನ್ನತ ಅಗ್ನಿಯ. ಯೇಸುವೇ ನಿನ್ನ ಅಗ್ನಿಯನ್ನು ಸುರಿಸು ನಮ್ಮ ಮಧ್ಯದಲ್ಲಿ ಕರ್ತನೆ. ನಮ್ಮ ಆಲಿಸುತ್ತಿರುವಂತ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಅಗ್ನಿಯು ವ್ಯಾಪರಿಸಲಿ ಕರ್ತನೆ. ಪಂಚಾಶತ್ತಮ ದಿನದಂದು ಇಳಿದು ಬಂದಂತ ಅದೇ ಅಗ್ನಿ, ಪಂಚಾಶತ್ತಮ ದಿನದಂದು ಇಳಿದಂತ ಅದೇ ಅಗ್ನಿ. ಅಗ್ನಿ ಇಳಿಯಲಿಗ ಪರಿಶುದ್ಧ ಜನರ ನಡುವೆಯಲ್ಲಿ. ಪರಲೋಕದ ಅಗ್ನಿ ಇಳಿಯಲಿಗ ಪರಿಶುದ್ಧ
ಜನರ ಪರಲೋಕದಗ್ನಿ ಇಳಿಯಲಿಗ, ಪರಿಶುದ್ಧ ಜನರ ನಡುವೆಯಲ್ಲಿ ಓ ಪರಲೋಕದಗ್ನಿ. ಕರ್ತನೆ ನನ್ನನ್ನು ಆಲಿಸುತ್ತಿರುವಂತಹ ಪ್ರತಿ ಒಬ್ಬೊಬ್ಬರ ಮೇಲೆ ಕರ್ತನೆ ನಿನ್ನ ಅಗ್ನಿಯನ್ನು ಸುರಿಯ ಮಾಡು. ಯೇಸುವಿನ ನಾಮದಿಂದ ಪಂಚಶತವದ ಅನುಭವಗಳು ನಿನ್ನ ಜನಗಳ ಮಧ್ಯದಲ್ಲಿ ಉಂಟಾಗುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ನಡುವೆಯಲ್ಲಿ ಹಾಗೆ ನಾವು ಪ್ರಾರ್ಥಿಸೋಣ ದೇವ ಜನರೇ, ನಮ್ಮ ದೇಶದಲ್ಲಿ, ಭಾರತ ದೇಶದ ಮೇಲೆ, ಕರ್ನಾಟಕದ ಮೇಲೆ ಹಾಲೆಲೂಯ ನಾವು ಪ್ರಾರ್ಥಿಸೋಣ. ದೇವರ ಕರವು ವ್ಯಾಪರಿಸುವಂತೆ ಉಜ್ಜೀವನದ ಅಗ್ನಿ ಕರ್ನಾಟಕದ ಸಭೆಗಳಲ್ಲಿ, ನಮ್ಮ ಇಂಡಿಯಾದ ಸಭೆಗಳಲ್ಲಿ, ಭಾರತ ದೇಶದ ಸಭೆಗಳ ಮೇಲೆ ವ್ಯಾಪರಿಸುವಂತೆ ನಾವೆಲ್ಲರೂ ಪ್ರಾರ್ಥಿಸೋಣ. ಇರುವಂತ ಸ್ಥಳದಲ್ಲಿ ಹಾಲೆಲೂಯ ಕರ್ತನೆ ಸಭೆಗಳು ಉಜ್ಜೀವನವನ್ನು ಹೊಂದಿಕೊಳ್ಳಲಿ. ಲಾರ್ಡ್ ಸೆಂಡ್ ಯುವರ್ ರಿವೈವಲ್ ಫೈರ್ ಅಪಾನ್ ಈಚ್ ಅಂಡ್ ಎವ್ರಿ ಚರ್ಚ್ which is in Karnataka, Lord, India, Lord, hallelujah. ದೇವರೇ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇರುವಂತಹ ಒಂದೊಂದು ಸಭೆಗಳ ಮೇಲೆ ನಿನ್ನ ಉಜ್ಜೀವನವನ್ನು ಸುರಿಯ ಮಾಡು, ಉಜ್ಜೀವನದ ಅಗ್ನಿ ಸುರಿಯ ಮಾಡು ದೇವರೇ. ಎಲ್ಲ ಸೇವಕರುಗಳಲ್ಲಿ ಕರ್ತನೆ, ಎಲ್ಲ ದೇವ ಜನರಲ್ಲಿ ಕರ್ತನೆ ನಿನ್ನ ಉಜ್ಜೀವನದ ಅಗ್ನಿ ವ್ಯಾಪರಿಸಲಿ ಯೇಸುವಿನ ನಾಮದಿಂದ. ಪರಿಶುದ್ಧಾತ್ಮನೇ, ಪರಿಶುದ್ಧಾತ್ಮನೇ, ಅಪೊಸ್ತಲರ ದಿನಗಳಲ್ಲಿ ನಡೆದಂತಹ ಅನುಭವಗಳು, ಆದಿ ಸಭೆಯ ಅನುಭವಗಳು ನಮ್ಮ ಕರ್ತನೆ ಅಂತ್ಯ ಕಾಲದ ಸೇವೆಯಲ್ಲಿ, ನಮ್ಮ ಎಲ್ಲ ಸಭೆಗಳಲ್ಲಿ ದೇವರೇ, ನಮ್ಮ ರಾಜ್ಯದ ಮತ್ತು ನಮ್ಮ ದೇಶದ ಸಭೆಗಳಲ್ಲಿ ಉಂಟಾಗುವಂತೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ಅಗ್ನಿಯಿಂದ ತುಂಬಿಸು, ನಿನ್ನ ಅಗ್ನಿಯನ್ನು ಕಳಿಸು ಕರ್ತನೆ. ಪ್ರಾರ್ಥನೆಯಲ್ಲಿ ಒಂದು ಉಜ್ಜೀವನ, ವಾಕ್ಯದಲ್ಲಿ ಒಂದು ಉಜ್ಜೀವನ ದೇವರೇ. ಆತ್ಮಗಳು ಕರ್ತನೆ ಕೂಡಿ ಕೂಡಿ ಬರುವುದರಲ್ಲಿ ಕರ್ತನೆ, ದೇಶಗಳು ಪಟ್ಟಣಗಳೆಲ್ಲ ಕರ್ತನ ಕಡೆಗೆ ತಿರುಗುವುದರಲ್ಲಿ, ರಾಜ್ಯಗಳು ಕರ್ತನೆ, ಜಿಲ್ಲೆಗಳು ಕರ್ತನ ಕಡೆಗೆ ತಿರುಗುವುದರಲ್ಲಿ ಒಂದು ಉಜ್ಜೀವನ ಉಂಟಾಗಲಿ. ಭಾರತ ದೇಶದ ಸಭೆಗಳು ಅದ್ಭುತಗಳನ್ನು ಕಾಣಲಿ ಕರ್ತನೆ. ನಮ್ಮ ಇಂಡಿಯಾ ದೇಶವು ಅದ್ಭುತಗಳನ್ನು ಕಾಣಲಿ ರಾಜ. ಓ ನಿನ್ನ ಕರದಲ್ಲಿ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ, ನಿನ್ನ ಕರದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಇದ್ದೇವೆ. ದೇಶವು, ನಮ್ಮ ರಾಜ್ಯವು ಕರ್ತನಿಗೆ ಸ್ವಂತವಾಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಮಹಿಮೆ ಹೊಂದುವುದಕ್ಕಾಗಿ ಸ್ತೋತ್ರ ರಾಜ. ಕರ್ತನೆ, ಕೋವಿಡ್-19 ಅನ್ನ ಕರ್ತನೆ ಸಂಪೂರ್ಣವಾಗಿ, ಈ ಕೊರೋನಾ ವೈರಸ್ ಅನ್ನ ದೇವರೇ ಸಂಪೂರ್ಣವಾಗಿ ನೀನು ತೆಗೆದುಹಾಕಿದ್ದಕ್ಕಾಗಿ ಸ್ತೋತ್ರ. ನಮ್ಮ ದೇಶವು, ನಮ್ಮ ರಾಜ್ಯವು ಕೊರೋನಾ ಮುಕ್ತ ದೇಶವಾಗಿ, ರಾಜ್ಯವಾಗಿ ಬದಲಾಗಿದ್ದಕ್ಕಾಗಿ ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ, ನಿನಗೆ ಮಹಿಮೆ. Thank you, Lord. Glory to Jesus. We worship you, God. We bring glory to your name, Lord. Yes, Lord. Let your name be glorified now. In Jesus' name we pray. Amen. Hallelujah. 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 Amen.